ತಪ್ಪಿಗೂ ಕೂಡ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಪೇಪರ್ ಲೀಕ್ ಅನ್ನೋ ವಿಚಾರ ತುಂಬಾ ಜನ ಸಿಂಪಲ್ ಅನ್ಸುತ್ತೆ. ಹೊರಗಡೆ ನೋಡೋರು ಏನ್ ಹೇಳ್ತಾರೆ, ಪೇಪರ್ ಲೀಕ್ ಆದ್ರೆ ಮತ್ತೊಂದ್ ಸರ್ತಿ ನೀನ್ ಪರೀಕ್ಷೆ ಬರೆಯಕ್ಕೆ ಓದ್ಕೊಂಡಿರ್ತೀಯಲ್ಲ, ಈ ರೀತಿ ಮಾತಾಡೋದು ಕೂಡ ಇರ್ತಾರೆ. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಮೇಲೆ ಅಥವಾ ಪೋಷಕರ ಮೇಲೆ? ಸರ್, ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್, ಇದು ನಾರ್ಮಲ್ ಎಕ್ಸಾಮ್ ಅಂತೂ ಅಲ್ಲ. ಇವಾಗ ಏನೋ PUC ಪೇಪರ್ ಪ್ರಾಬ್ಲಮ್ ಅಂತಂದ್ರೆ ಓದಿರೋದು ಬರ್ಬಿಡ್ತಾನೆ, ಇದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಹೋಗ್ಬಿಡ್ತದೆ ಸರ್. ಅದು ಏನಾಗುತ್ತೆ, ಮಕ್ಕಳು ಮೈಂಡ್ ಜೊತೆ ನಾವು ಆಟ ಆಡ್ತಾ ಇದೀವಿ. ದಿವಸಕ್ಕೆ ಇಷ್ಟು ಓದ್ಬೇಕಂತ ಓದ್ಕೊಂಡು ಅವ್ರು ಎಕ್ಸಾಮ್ ಬಂದು ಕೂತ್ಕೊಳ್ಳೋದು, ಎಲ್ಲಿಗೂ ಮಾತಾಡಲ್ಲ, ಮಕ್ಕಳು ಎಲ್ಲೂ ಡೈವರ್ಟ್ ಆಗಲ್ಲ, ಸ್ಪೆಷಲಿ ನೀಟ್ ಸ್ಟೂಡೆಂಟ್ಸ್. ಈಗ ಸಡನ್ ಆಗಿ 1 ಮಂತ್ ಅಲ್ಲಿ ಮತ್ತೆ ರೀನೀಟ್ ಎಕ್ಸಾಮ್ ಬರೀರಿ ಅಂದ್ರೆ 1 ವರ್ಷ ನಾನು ಕಷ್ಟಪಟ್ಟಿರೋದು ಈ 1 ತಿಂಗಳು ಓದಕ್ ಆಗಲ್ಲ, ವಿಚ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಈಗ ಪೇಮೆಂಟ್ ಸೀಟ್ ಅಂತಾನೆ ತಗೊಳ್ಳೋದಾದ್ರೆ ನಮ್ಮಲ್ಲಿ ಎಷ್ಟು ಖರ್ಚಾಗುತ್ತೆ ನಾವು ಭಾರತದಲ್ಲಿ ಮಾಡಬೇಕು? ಸರ್, ಈಗ ಒಂದು ಪೇಮೆಂಟ್ ಶೀಟ್ ಅಂತ ಹೋಗ್ಬೇಕಂದ್ರೆ ಡೊನೇಷನ್ ಇದೆ ಸರ್, ಅಪ್ರಾಕ್ಸಿಮೇಟ್ 1 ಕೋಟಿ ಮೇಲೆ ಹೋಗುತ್ತೆ. 1 ಕೋಟಿ ಮೇಲೆ ಡೊನೇಷನ್ ಹೋಗುತ್ತೆ. ಅದಾದ್ಮೇಲೆ ಫೀಸ್ ಕೂಡ ತುಂಬಬೇಕು. ಈಗ ಅಪ್ರಾಕ್ಸಿಮೇಟ್ ಅಂದ್ರೂ ಕೂಡ 1 ಇಂದ 1.5 ಕೋಟಿ ಮಿನಿಮಮ್ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಸರ್. 1.5 ಕೋಟಿ ಹಾಕಿ ಓದುವಂತ ಡಾಕ್ಟರ್ ಯಾವ ರೇಂಜ್ ಒಂದು ಸರ್ವಿಸ್ ಕೊಡಬೇಕು? 1.5 ಕೋಟಿ ಹಾಕಿ ಓದ್ಬೇಕಂದ್ರೆ ಎಲ್ಲರಿಗೂ ಪಾಸಿಬಲ್ ಅಲ್ಲ. ಒಂದು ವೇಳೆ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತ ಒಂದು ವಿಶೇಷವಾದ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಒಂದು ವೇಳೆ ಡಾಕ್ಟರ್ ಆಗಬೇಕು ಅನ್ನೋದು ನಮ್ಮ ದೇಶದಲ್ಲಿ ಸಾಕಷ್ಟು ಜನರ ಕನಸು. ಬರೀ ವಿದ್ಯಾರ್ಥಿಗಳ ಕನಸು ಮಾತ್ರ ಆಗಿರೋದಿಲ್ಲ, ಪೋಷಕರು ಕೂಡ ಅದಕ್ಕೋಸ್ಕರ ಸಾಕಷ್ಟು ತ್ಯಾಗ, ಶ್ರಮ ಎಲ್ಲವನ್ನೂ ಕೂಡ ಹಾಕ್ತಾರೆ. ಆದ್ರೆ ಒಂದಷ್ಟು ಮಂದಿಗೆ ಭಾರತದಲ್ಲಿ ಡಾಕ್ಟರ್ ಆಗೋದಿಕ್ ಸಾಧ್ಯ ಆಗುತ್ತೆ, ಇನ್ನೊಂದಷ್ಟು ಮಂದಿಗೆ ಸಾಧ್ಯ ಆಗೋದಿಲ್ಲ. ಕಾರಣ, ನೀಟ್ ಪರೀಕ್ಷೆ ನಡೆಯುತ್ತೆ. ಒಂದಷ್ಟು ಮಂದಿಗೆ ಆ ನೀಟ್ ಪರೀಕ್ಷೆಯ ಅಂಕ ಏನಿರುತ್ತೆ ಅದಕ್ಕೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ನಮ್ಮ ಕನಸನ್ನ ಅಲ್ಲೇ ಮೊಟಕುಗೊಳಿಸಬೇಕಾ? ಇಲ್ಲ. ನಿಮಗೆ ಭಾರತದಲ್ಲಿ ಅಲ್ಲದೆ ಇದ್ದರೆ ವಿದೇಶದಲ್ಲೂ ಕೂಡ ನೀವು MBBS ಮಾಡುವಂತ ಅವಕಾಶ ಇದೆ. ಆ ಅವಕಾಶ ಹೇಗೆ? ವಿಶೇಷವಾಗಿ ನಾನು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಡಾಕ್ಟರ್ ಆಗುವಂತ ಪ್ರೋಸೆಸ್ ಹೇಗಿರುತ್ತೆ, ಈ ಬಾರಿ ನಡೆದಂತ ನೀಟ್ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು, ಮರು ಪರೀಕ್ಷೆ, ಅದು ವಿದ್ಯಾರ್ಥಿಗಳ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಒಟ್ಟಾರೆಯಾಗಿ ಈ MBBS ಡಾಕ್ಟರ್ ಆಗುವಂತ ಪ್ರೋಸೆಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಹೋಗೋಣ. ನನ್ನ ಜೊತೆಗೆ ಇವತ್ತು ಯಾರಿದ್ದಾರೆ ಅಂದ್ರೆ, ಇದೇ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸವನ್ನ ಮಾಡ್ತಿದ್ದಾರೆ. ಡಾಕ್ಟರ್ ಡ್ರೀಮ್ಸ್ ಎನ್ನುವಂತಹ ಸಂಸ್ಥೆ, ಆ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಸಾಕಷ್ಟು ವರ್ಷಗಳಿಂದ ಸರ್ವಿಸ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವರು ವಿದೇಶದಲ್ಲಿ ನೀವು MBBS ಅನ್ನ ಮಾಡೋದಕ್ಕೆ ವೇದಿಕೆಯನ್ನ ಕಲ್ಪಿಸಿ ಕೊಡ್ತಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಅಂದ್ರೆ, ಇದೇ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿರುವ ಕಾರಣಕ್ಕಾಗಿ ಇದರ ಆಳ ಅಗಲ ಎಲ್ಲವೂ ಕೂಡ ಗೊತ್ತಿದೆ. ವಿದೇಶಕ್ಕೆ ಹಾಗಾದ್ರೆ ಸುಲಭಕ್ಕೆ ಹೋಗ್ಬಿಡ್ಬೋದಾ, ಏನೆಲ್ಲ ಚಾಲೆಂಜಸ್ ಎದುರಾಗುತ್ತೆ, ಇವ್ರು ಯಾವ ರೀತಿಯಾಗಿ ನಿಮಗೆ ಸಹಾಯವನ್ನ ಮಾಡ್ತಾರೆ, ಎಲ್ಲವನ್ನು ಕೂಡ ಕೇಳ್ತೋಗೋಣ. ಮುಖ್ಯಸ್ಥರಾಗಿರುವಂತಹ ಮುಬಾರಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಾನು ಬಹಳ ಆಳವಾಗಿ ಮಾತಾಡ್ತಾ ಹೋಗ್ಬೇಕು ನಿಮ್ಮ ಜೊತೆಗೆ. ಈ ಬಾರಿ ವಿಶೇಷವಾಗಿ ನಾವು ಮಾತಾಡ್ಲೇಬೇಕು, ಯಾಕಂದ್ರೆ ನೀಟ್ ಪರೀಕ್ಷೆಯಲ್ಲಿ ಆದಂತ ಅಧ್ವಾನ, ಇಡೀ ದೇಶಾದ್ಯಂತ ಆದಂತ ಚರ್ಚೆ ನಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನ್ ಮಾಡ್ತೀರಿ? ಈ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಿ, ನಿಮ್ ಪಾತ್ರ ಏನು, ನೀವ್ ಯಾವ ರೀತಿ ಏನ್ ಮಾಡ್ತೀರಿ ಅಂತ? ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಬಂದು ಸುಮಾರು 2009 2009 ಇಂದ ಬಂದು ಈ ಒಂದು ಪ್ರಾಸೆಸ್ ಅಲ್ಲಿ ಬಂದು ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಆಲ್ಮೋಸ್ಟ್ 16 ವರ್ಷ ಆಯಿತು. ಇದರಲ್ಲಿ ಸುಮಾರು 6000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಗ್ರಾಜುಯೇಟ್ ಆಗಿದ್ದಾರೆ. ನಮ್ಮ ಸ್ಟೇಟಿಗೆ ಬಂದು ಇವತ್ತು ಸರ್ವಿಸ್ ಕೊಡ್ತಿದ್ದಾರೆ ಅಂದ್ರೆ ಅದು ಮುಖ್ಯ ಕಾರಣ ಬಂದು ಡಾಕ್ಟರ್ ಡ್ರೀಮ್ಸ್. ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿದೆ, ಮತ್ತೆ ನಮ್ದು ಸುಮಾರು ಶಾಖೆಗಳಿದೆ. ದಾವಣಗೆರೆಯಲ್ಲಿ ಬ್ರಾಂಚ್ ಇದೆ, ಮತ್ತೆ ಹುಬ್ಬಳ್ಳಿಯಲ್ಲಿ ಬ್ರಾಂಚ್ ಇದೆ, ಗುಲ್ಬರ್ಗಾದಲ್ಲಿ ಬ್ರಾಂಚ್ ಇದೆ, ಮತ್ತೆ ಬಿಜಾಪುರಲ್ಲಿ ಬ್ರಾಂಚ್ ಇದೆ. ಈ ತರ ಬಂದು ಕರ್ನಾಟಕದಲ್ಲಿ ಹಲವಾರು ಬ್ರಾಂಚಸ್ ಅನ್ನ ಇಟ್ಟು ವಿದ್ಯಾರ್ಥಿಗಳ ಕನಸು, ಪೋಷಕರ ಕನಸು ನನಸು ಮಾಡುವಂತ ಕೆಲಸ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸರ್, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ವಿದೇಶದಲ್ಲಿ MBBS ಮಾಡೋದಕ್ಕೆ ನೀವು ವೇದಿಕೆಯನ್ನು ಕಲ್ಪಿಸಿಕೊಡ್ತೀರಿ. 100% ಕಂಪ್ಲೀಟ್ ಸಂಪೂರ್ಣ ಜವಾಬ್ದಾರಿ ನೀವು ತಗೊಳ್ಳಿ. ಟೋಟಲ್ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಬಂದು ಫ್ರಮ್ ಅಡ್ಮಿಷನ್ ಇಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡು ವಿದ್ಯಾರ್ಥಿ ಇಂಡಿಯಾಗೆ ವಾಪಸ್ ಬರೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಬಂದು ನಮ್ದಾಗಿರುತ್ತೆ. ಓಕೆ, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ. ಈಗ ನೀಟ್ ಪರೀಕ್ಷೆ ವಿಚಾರಕ್ಕೆ ಬರೋಣ. ನೀಟ್ ರಿಸಲ್ಟ್ ಬಂತು, ಕಟ್ ಆಫ್ ಮಾರ್ಕ್ಸ್ ಯಾವ ರೀತಿಯಾಗಿದೆ, ಏನು ಎತ್ತ, ಆ ಕ್ಯಾಟಗರಿ ಅದನ್ನೆಲ್ಲ ಮಾತಾಡೋದಾದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಈಗ ಇದಕ್ಕಿಂತ ಮುಂಚೆ ಯಾವ ತರ ಈಗ ನೀಟ್ ಎಕ್ಸಾಮ್ ಅದು ಪೇಪರ್ ಲೀಕ್ ಮಾಡಿಬಿಟ್ರಲ್ಲ, ಆವಾಗ ಬಂದು ಸುಮಾರು ವಿದ್ಯಾರ್ಥಿಗಳ ಒಂದು ಕನಸು ಇಂಡಿಯಾದಲ್ಲೇ ನನಸಾಕ್ಬಿಡತ್ತಪ್ಪ, ಆ ರೇಂಜ್ಗೆ ಒಂದು ಸ್ಕೋರ್ ಅನ್ನ ಮಾಡಿದ್ರು. ಆ ಪೇಪರ್ ಲೀಕ್ ಆದ್ಮೇಲೆ ಏನಾಯ್ತು ಅಂದ್ರೆ, ಇವಾಗ ಮೊನ್ನೆ ನೀಟ್ ಎಕ್ಸಾಮ್ ಅಂತ ಏನ್ ಅವ್ರು ಕೊಟ್ರು, ತುಂಬಾನೇ ಟಫ್ ಬಂದ್ಬಿಡ್ತು ಪೇಪರ್. ಯಾಕಂದ್ರೆ ವಿದ್ಯಾರ್ಥಿಗಳೀಗ 3 ವರ್ಷ 4 ವರ್ಷ ರಿಪೀಟ್ ಮಾಡಿ ಇಂಡಿಯಾದಲ್ಲೇ ಓದಬೇಕಂತ ಕನಸು ಕಂಡಿರೋ ವಿದ್ಯಾರ್ಥಿಗಳ ಕನಸಂತೂ 100% ಬಂದು ಇಂಪಾಸಿಬಲ್ ಆದಂಗೆ ಆಯ್ತು. ಯಾಕಂದ್ರೆ ಟೋಟಲಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಪ್ರಾಬ್ಲಮ್ 100% ಆ ಪೇಪರ್ ಮೇಲೆ ಬಂತು. ಬಯಾಲಜಿ 360 ಮಾರ್ಕ್ಸ್ ಇರುತ್ತೆ, ಫಿಸಿಕ್ಸ್ 180, ಕೆಮಿಸ್ಟ್ರಿ 180. 50% ಆಫ್ ದಿ ಮಾರ್ಕ್ಸ್ ತಗೋಬೇಕಂದ್ರೆ ಪೇಪರ್ ಟಫ್ ಕೊಡ್ದಾಗ ಏನಾಗುತ್ತೆ ಅಂದ್ರೆ ಕಟ್ ಆಫ್ ಎಲ್ಲೋ ಒಂದ್ ಕಡೆ ಎಗರಿ ಹೋಯ್ತು. ಈಗ ಸುಮಾರು 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಅಪೇರ್ ಮಾಡ್ತಾರೆ. ಕಟ್ ಆಫ್ ಕೂಡ ಈಗ ವಿದೇಶದಲ್ಲೂ ಹೋಗಕ್ ಆಗ್ತಿಲ್ಲ ಅವ್ರಿಗೆ. ಆ ತರ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ
ಪೇಪರ್ ಲೀಕ್ ಮಾಡಿದ್ ಯಾರೋ, ಪ್ರಾಬ್ಲಮ್ ಬಂದಿದ್ ಯಾರಿಗೂ. ಯಾಕಂದ್ರೆ ಸರ್ ದುಡ್ಡಿರೋರಿಗೆ ಸಾಕಷ್ಟು ಆಪ್ಷನ್ಸ್ಗಳು ಇರುತ್ತೆ. ಇಲ್ಲಿಲ್ಲ ಅಂದ್ರೆ ಅಲ್ಲಿ ಓದ್ಕೋಬಹುದು, ಅಲ್ಲಿಲ್ಲ ಅಂದ್ರೆ ಇಲ್ಲಿ ಏನೋ ಅಲ್ಲೊಂದು ಜಮೀನ್ ಮಾಡ್ತೀವಿ, ಏನೋ ಮಾಡ್ತೀವಿ, ಇಂಡಿಯಾದಲ್ಲಿ ಓದಿಸ್ತೀವಿ ಅಂತ. ಆ ತರ ಪೇರೆಂಟ್ಸು ಸ್ಟೂಡೆಂಟ್ ಬೇರೆ ಇದ್ದಾರೆ ಸರ್. ಈಗ ಸಾಮಾನ್ಯ ಒಂದು ರೈತರ ಮಕ್ಕಳು ಮೆಡಿಕಲೇ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಈಗ ಕಟ್ ಆಫ್ ಏನಾಯ್ತು, OBC SC ST ಕ್ಯಾಟಗರಿಗೆ ಲಾಸ್ಟ್ ಇಯರ್ ಇದ್ದಿದ್ದ ಕಟ್ ಆಫ್ 113 ಮಾರ್ಕ್ಸ್ ಇತ್ತು. ಎಲ್ಲೋ ಒಂದ್ ಕಡೆ ಬಂದು ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೆ ಚಲೋಪ ಫಾರಿನ್ ಅಲ್ಲಿ ಹೋಗಿ ಮೆಡಿಕಲ್ ಮಾಡಬಹುದು ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಕಾನ್ಫಿಡೆಂಟ್ ಆಗಿದ್ರು. ಮತ್ತೆ ಈಗ ಏನಾಯ್ತು, ಈ ವರ್ಷ 177 ಮಾರ್ಕ್ಸ್, 177 ಮಾರ್ಕ್ಸ್ ಜಸ್ಟ್ ಎಲಿಜಿಬಲ್ ಆಗೋದಕ್ಕೆ. ಎಲಿಜಿಬಲ್ ಆಗ್ಲಿಕ್ಕೆ 177 ಮಾರ್ಕ್ಸ್ ಬಂದಿದೆ. ಈಗ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ 100% 177 ಮಾರ್ಕ್ಸ್ ಬೇಕೇ ಬೇಕೀಗ. OBC SC ST ಕ್ಯಾಟಗರಿಗೆ 177 ಮಾರ್ಕ್ಸ್ ಇದ್ರೆ ಮಾತ್ರ ಅವರು ಮೆಡಿಕಲ್ ಮಾಡಕ್ ಸಾಧ್ಯ. ಅದೇ ಜನರಲ್ ಕ್ಯಾಟಗರಿ ಆಗಿ ಅಂದ್ರೆ ಇನ್ನೂ ವರ್ಸ್ಟ್ ಆಗಿತ್ತು ಅವ್ರ ಜೊತೆ. ಲಾಸ್ಟ್ ಟೈಮ್ 150 ಇತ್ತು ಅಪ್ರಾಕ್ಸಿಮೇಟ್. ಈಗ ಏನಾಯ್ತು, 213 ಮಾರ್ಕ್ಸ್ ಬೇಕು. 213 ಮಾರ್ಕ್ಸ್ ತಗೊಂಡ್ರೇನೆ ನೀವು ಮೆಡಿಕಲ್ ಮಾಡಕ್ ಆಗೋದು. ಇವಾಗ ಒಂದು ಸರ್ ಈಗ ಒಂದು ಹೊಸ ರೂಲ್ ತರ ಒಂದು ಏನಾದ್ರು ತರಬೇಕು, ಫಾರಿನ್ ಹೋಗೋರಿಗೆ ನೀಟ್ ಬೇಕಾಗಿಲ್ಲ ಅಂತ ಏನಾದ್ರು ಒಂದು ರೂಲ್ಸ್ ತರಬೇಕು. ಈಗ ಅವ್ರಿಗೆ ಇಂಡಿಯಾದಲ್ಲಿ ಡೊನೇಷನ್ ಕೊಟ್ಟು ಮೆಡಿಕಲ್ ಮಾಡಕ್ ಆಗಲ್ಲ. ಈಗ ನಮ್ಮ ಹತ್ರ ದುಡ್ಡು ಇಲ್ಲಪ್ಪ, ಫಾರಿನ್ ಹೋಗೋಣ ಅಂದ್ರೆ ಕಟ್ ಆಫ್ ಈ ರೇಂಜಿಗೆ ನೀವು ಕೊಟ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕಾ ಆಗ್ಬಾರ್ದಾ, ಎಲ್ಲಾರು ಪೇರೆಂಟ್ಸ್ ಕನ್ಫ್ಯೂಷನ್ಸ್ ಅದರಲ್ಲಿ ಇದಾರೆ. ಈಗ ದುಡ್ಡಿಲ್ಲ ಒಂದ್ ಕಡೆ, ಇನ್ನೊಂದ್ ಕಡೆ ಮಾರ್ಕ್ಸು ಸರಿಗೆ ಬರ್ತಿಲ್ಲ. ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್ ನಾನು ಹೆಸರು ಹೇಳಕ್ ಆಗಲ್ಲ, ಆ ರೇಂಜ್ಗೆ 5-5 ಲಕ್ಷ 6 ಲಕ್ಷ ರೂಪಾಯಿ ನೀಟ್ ಕೋಚಿಂಗ್ ಅಲ್ಲಿ ದುಡ್ದು ಹಾಕಿ ಅಷ್ಟು ಒಳ್ಳೆ ಕೋಚಿಂಗ್ ಸಿಗುತ್ತೆ ಅಂತ ಎಲ್ಲಿ ಅವರು ಪ್ಲಾನ್ ಮಾಡಿ ಹೋಗಿದ್ರು, ಅಲ್ಲೂ ಕೂಡ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿಲ್ಲ. ಇವತ್ತು ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ 5-5 ಲಕ್ಷ 6 ಲಕ್ಷ ರೂಪಾಯಿ ಕೋಚಿಂಗ್ ಹಾಕಿ ಎಲಿಜಿಬಲ್ ಆಗದಿರುವಂತ ಸುಮಾರು ಇನ್ಸ್ಟಿಟ್ಯೂಟ್ಗಳಿದೆ. ಈಗ ಏನ್ ಮಾಡಕ್ಕಾಗತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಯ್ತು. ಈ ಕಟ್ ಆಫ್ ಇನ್ಕ್ರೀಸ್ ಆದಾಗ ಇಂಡಿಯಾದಲ್ಲಿ ಓದಕ್ಕಾಗಲ್ಲ, ಫಾರಿನ್ಗೂ ಹೋಗಕ್ಕಾಗಲ್ಲ. ಈಗ ಮಕ್ಳು ಏನ್ ಮಾಡ್ಬೇಕು, ಲಾಂಗ್ ಟರ್ಮ್ ಅಂತ ಮತ್ತೆ ಹೋಗ್ಬೇಕು, ಮತ್ತೆ 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಹೌ ಇಟ್ ಇಸ್ ಪಾಸಿಬಲ್? ಇದೆಲ್ಲ ಬಂದು ಸಮಸ್ಯೆಗಳು ಡೇ ಬೈ ಡೇ ಬಂದು ಇನ್ಕ್ರೀಸ್ ಆಗ್ತಾನೆ ಇದೆ. ಸುಮಾರು ಈಗ ನೋಡಿ ಆಯ್ತು ಬಿಕಾಸ್ ಆಫ್ ನೀಟ್ ಪೇಪರ್. ಯಾಕಂದ್ರೆ ಅವ್ರದ್ದು ಎಲ್ಲಿದೆ ಸರ್ ತಪ್ಪು? ಸೊ ಈ ತರ ಎಲ್ಲ ಒಂದು ಸಮಸ್ಯೆ ಬಂದಾಗ ಬಂದು ಎಲ್ಲೋ ಒಂದ್ ಕಡೆ ಬಂದು ಮಕ್ಕಳು ನಾಳೆ ಫ್ಯೂಚರ್ ಎಜುಕೇಶನ್ ಯಾವ ತರ ಆಗುತ್ತೆ ಅನ್ಬಿಟ್ಟು ಎಲ್ಲೋ ಒಂದ್ ಕಡೆ ಭಯ ಬಂದ್ಬಿಟ್ಟಿದೆ. ಈಗ ನಾನು ಜನಕ್ಕೆ ಅರ್ಥ ಆಗ್ಲೇನೋ ಕಾರಣ ಕೇಳ್ತೀನಿ. ಈಗ ಗೌರ್ಮೆಂಟ್ ಸೀಟ್ ಆಗಬೇಕು ಅಂದ್ರೆ ಎಷ್ಟು ಇರಬೇಕು ಮಾರ್ಕ್ಸ್, ಹಾಗೆ ಪೇಮೆಂಟ್ ಸೀಟ್ ಅಂತ ಬಂದಾಗ ಸರ್ ಈಗ OBC SC ST ಕ್ಯಾಟಗರಿ ಇರೋರು ಮಿನಿಮಮ್ ಇವಾಗ 560 580 ಮಾರ್ಕ್ಸ್ ತಗೋಬೇಕು ಇಂಡಿಯಾದಲ್ಲಿ ಫ್ರೀ ಸೀಟ್ ಪಡಿಬೇಕಂದ್ರೆ. ಅದೇನಾದ್ರೂ ಜನರಲ್ ಕ್ಯಾಟಗರಿ ಆಗಿದ್ರೆ 600+ ಅಷ್ಟು ತಗೊಳಕ್ ಆಗುತ್ತೆ ಸರ್. ಈಗ ಅಷ್ಟು ಪೇಪರ್ ಒಂದ್ ಕಡೆ ನೀವು 50% ಆಫ್ ದಿ ಪೇಪರ್ ಟಫ್ ಮಾಡ್ಬಿಟ್ಟು ನೀವು ಇಂಡಿಯಾದಲ್ಲಿ ಬೇಕಾದ್ರೆ ಇಷ್ಟು ಮಾರ್ಕ್ಸ್ ತಗೋರಿ ಅಂದ್ರೆ ಹೆಂಗಾಗುತ್ತೆ, ಎಲ್ಲ ಪೇಮೆಂಟ್ ಸೀಟ್ಗೆ ಹೋಗ್ಬೇಕು. ಈಗ ಟೋಟಲ್ ಸುಮಾರು ನಮ್ಮ ಹತ್ರ ಹೈಯೆಸ್ಟ್ ಸೀಟ್ಸ್ ಇರೋದು ನಮ್ಮ ಕರ್ನಾಟಕದಲ್ಲಿ ಸುಮಾರು 14,500 ಸೀಟ್ಸ್ ಇದೆ. ಈಗ ಬಡ್ದಿರೋ ಸಂಖ್ಯೆ 1,80,000 1,90,000 ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕದಲ್ಲೇ. 1,90,000 ಸ್ಟೂಡೆಂಟ್ಸ್ ಅಲ್ಲಿ ಸುಮಾರು ಇರೋದು ಅಪ್ರಾಕ್ಸಿಮೇಟ್ ಅಂದ್ರೆ 14,500 ಸೀಟ್ ಇಟ್ಕೊಂಡು ಯಾರಿಗೆ ಸೀಟ್ ಕೊಡ್ತೀರಾ ನೀವು? ಈಗ ಚಲೋ ಟೀಕೆಪ್ಪ, ಒಂದು ರಿಲೇಟೆಡ್ ಆಗಿ ಎಕ್ಸಾಂಪಲ್ 100% ಆಪೋಸಿಟ್ ಅಲ್ಲಿ ಈಗ 1 ಲಕ್ಷ ಸ್ಟೂಡೆಂಟ್ ಬರೀತಾರೆ, 1 ಲಕ್ಷ ಸೀಟ್ ಇದೆ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಸೀಟ್ಸು ಕಡಿಮೆ ಇಟ್ಬಿಟ್ಟು 10% ಸೀಟ್ ಇಟ್ಬಿಟ್ಟು ಈಗ 1,90,000 ವಿದ್ಯಾರ್ಥಿಗಳಿಗೆ ನೀವು ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡಕ್ ಬರಕ್ಕಾಗತ್ತಾ? ವಿಚ್ ಇಸ್ ಇಂಪಾಸಿಬಲ್. ಸೊ ಅದಕ್ಕೋಸ್ಕರ ಬಂದು ಸೀಟ್ಸು ಕಮ್ಮಿ ಇದೆ, ಓದುವಂತ ಸಂಖ್ಯೆ ಜಾಸ್ತಿ ಇದೆ. ಒಂದು ಕಡೆ ಅವರು ಇಂಡಿಯಾದಲ್ಲೂ ಓದಕ್ಕಾಗ್ತಿಲ್ಲ, ಈಗ ಫಾರಿನ್ ಹೋಗ್ಬೇಕಂದ್ರೂ ಕೂಡ ಯೋಚನೆ ಮಾಡಬೇಕು, ಕಟ್ ಆಫ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಈಗ ಪೇಮೆಂಟ್ ಸೀಟ್ ಅಂತಾನೆ ತಗೊಳ್ಳೋದಾದ್ರೆ ನಮ್ಮಲ್ಲಿ ಎಷ್ಟು ಖರ್ಚಾಗುತ್ತೆ ನಾವು ಭಾರತದಲ್ಲಿ ಮಾಡಬೇಕು ಸರ್? ಈಗ ಒಂದು ಪೇಮೆಂಟ್ ಶೀಟ್ ಅಂತ ಹೋಗ್ಬೇಕಂದ್ರೆ ಡೊನೇಷನ್ ಇದೆ ಸರ್, ಅಪ್ರಾಕ್ಸಿಮೇಟ್ 1 ಕೋಟಿ ಮೇಲೆ ಹೋಗುತ್ತೆ. 1 ಕೋಟಿ ಮೇಲೆ ಡೊನೇಷನ್ ಹೋಗುತ್ತೆ. ಅದಾದ್ಮೇಲೆ ಫೀಸ್ ಕೂಡ ತುಂಬಬೇಕು. ಈಗ ಒಂದು ಅಪ್ರಾಕ್ಸಿಮೇಟ್ ಅಂದ್ರೂ ಕೂಡ 1 ಇಂದ 1.5 ಕೋಟಿ ಮಿನಿಮಮ್ ಬೇಕು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಸರ್. 1.5 ಕೋಟಿ ಹಾಕಿ ಓದುವಂತ ಡಾಕ್ಟರ್ ಯಾವ ರೇಂಜ್ಗೆ ಒಂದು ಸರ್ವಿಸ್ ಕೊಡ್ಬೋದು ಸರ್? 1.5 ಕೋಟಿ ಹಾಕಿ ಓದ್ಬೇಕಂದ್ರೆ ಎಲ್ಲರಿಗೂ ಪಾಸಿಬಲ್. ಈಗ 90% ಈಗ ಕೋವಿಡ್ ಬಂದ್ಮೇಲೆ ಎಲ್ಲ ಸಿಚುವೇಶನ್ ಎಲ್ಲ ವರ್ಸ್ಟ್ ಆಗ್ಬಿಟ್ಟಿದೆ. ದೊಡ್ಡ ಬಿಸ್ನೆಸ್ ಬದೋಯ್ತು ಸರ್. ಈಗ ಅವರು ಅಂತ ವಿದ್ಯಾರ್ಥಿಗಳು ಪೋಷಕರು ಎಲ್ಲಿಂದ ದುಡ್ಡು ತರ್ತಾರೆ? 1.5 ಕೋಟಿ ಹಾಕಕ್ಕಾಗಲ್ಲ. ಸೊ ಇಂಥದ್ರಲ್ಲಿ ಬಂದು ಇಂಡಿಯಾದಲ್ಲೇ ಓದಬೇಕು, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮೆಡಿಕಲ್ ಅವ್ರು ಏನ್ ಡ್ರೀಮ್ ಇತ್ತಲ್ಲ ಸರ್, ಅದು ಫುಲ್ಫಿಲ್ ಆಗಲ್ಲ. ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಈಗ. ಸರ್, ತುಂಬಾ ಜನಕ್ಕೆ ಇದ್ರ ಇಂಪ್ಯಾಕ್ಟ್ ಅರ್ಥ ಆಗಿಲ್ಲ ಜನಸಾಮಾನ್ಯರಿಗೆ. ಇವತ್ತಿಗೂ ಕೂಡ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಪೇಪರ್ ಲೀಕ್ ಅನ್ನೋ ವಿಚಾರ ತುಂಬಾ ಜನರಿಗೆ ಸಿಂಪಲ್ ಅನ್ಸುತ್ತೆ. ಈಗ ಹೊರಗಡೆ ನೋಡೋರು ಏನ್ ಹೇಳ್ತಾರೆ, ಪೇಪರ್ ಲೀಕ್ ಆದ್ರೆ ಏನೋ, ಮತ್ತೊಂದ್ ಸರ್ತಿ ನಿಂಗೆ ಪರೀಕ್ಷೆ ಬರೆಯಕ್ಕೇನೋ ಓದ್ಕೊಂಡಿರ್ತೀಯಲ್ಲ, ಈ ರೀತಿ ಮಾತಾಡೋರು ಕೂಡ ಇರ್ತಾರೆ. ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಮೇಲೆ ಅಥವಾ ಪೋಷಕರ ಮೇಲೆ? ಸರ್, ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್, ಇದು ನಾರ್ಮಲ್ ಎಕ್ಸಾಮ್ ಅಂತೂ ಅಲ್ಲ. ಇವಾಗ ಏನೋ PUC ಪೇಪರ್ ಪ್ರಾಬ್ಲಮ್ ಬಂತಂದ್ರೆ ಅವ್ನು ಓದಿರೋದು ಬರ್ಬಿಡ್ತಾನೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಹೋಗ್ಬಿಡುತ್ತೆ ಸರ್. ಅದು ಏನಾಗುತ್ತೆ, ಮಕ್ಕಳು ಮೈಂಡ್ ಜೊತೆ ನಾವು ಆಟ ಆಡ್ತಾ ಇದೀವಿ, ವಿಚ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಈಸಿ ಇಲ್ಲ. ಅದು ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಂತ ಅವರು ಎಂಟೈರ್ ಇಂಡಿಯಾದಲ್ಲಿ
ಇವತ್ತು ಎಲ್ಲೋ ಒಂದ್ ಕಡೆ ಪೇಪರ್ ಲೀಕ್ ಆಗಿದ್ದಕ್ಕೆ ಎಂಟರ್ ಇಂಡಿಯಾದವ್ರು ಮತ್ತೆ ಬರಿಬೇಕಂತ ಹೇಳಿದ್ರಿ. ಅದು ಎಲ್ಲರಿಗೂ ಸರ್ ಆ ತರ ಒಂದು ಸಿಚುವೇಶನ್ ಹೊರಗೆ ಬರಕ್ಕೆ ಟೈಮ್ ತಗೊಳುತ್ತೆ ಅವ್ರಿಗೆ. ಸರ್ ಅದೇ ಒಂದು ಡೆಡಿಕೇಶನ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ದಿಸಕ್ಕೆ ಇಷ್ಟು ಓದ್ಬೇಕಂತ ಓದ್ಕೊಂಡು ಅವ್ರು ಎಕ್ಸಾಮ್ ಬಂದು ಕೂತ್ಕೊಳ್ಳೋದು. ಎಲ್ಲಿಗೂ ಮಾತಾಡಲ್ಲ, ಮಕ್ಕಳು ಎಲ್ಲೂ ಡೈವರ್ಟ್ ಆಗಲ್ಲ, ಸ್ಪೆಷಲಿ ನೀಟ್ ಸ್ಟೂಡೆಂಟ್ಸ್. ಈಗ ಸಡನ್ ಆಗಿ 1 ಮಂತ್ ಅಲ್ಲಿ ಮತ್ತೆ ರೀನೀಟ್ ಎಕ್ಸಾಮ್ ಬರೀರಿ ಅಂದ್ರೆ 1 ವರ್ಷ ನಾನು ಕಷ್ಟಪಟ್ಟಿರೋದು ಈ 1 ತಿಂಗಳು ಓದಕ್ ಆಗಲ್ಲ ಸರ್. ವಿಚ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ನನಗೆ 1 ವರ್ಷ ಟೈಮ್ ಇತ್ತಪ್ಪ, 720 ಮಾರ್ಕ್ಸ್ ಇದೆ, ನಾನು 70 ಮಾರ್ಕ್ಸ್ ಓದ್ಕೊಂಡು ಪ್ರಿಪೇರ್ ಆಗಿ ನಾನು ಸಡನ್ ಆಗಿ ಬಂದು ಎಕ್ಸಾಮ್ ಬರೆದೆ. ಮತ್ತೆ ಒಂದೇ ತಿಂಗಳಲ್ಲಿ ನೀವು 720 ಓದ್ಬಿಟ್ಟು ಬರೀರಿ ಅಂದ್ರೆ ವಿಚ್ ಇಸ್ ಇಂಪಾಸಿಬಲ್. ಮಕ್ಕಳು ಮುಖ್ಯ ಕಾರಣನೇ ಇದೆ. ಯಾಕಂದ್ರೆ ಇವಾಗ ಅಷ್ಟು ಈಸಿ ಅಂತೂ ಇಲ್ಲ ಪೇಪರ್, ನೆಗೆಟಿವ್ ಅಲ್ಲಿ ಹೋಗ್ಬಿಡುತ್ತೆ ಸರ್. ಈಗ ನನಗೆ ಆನ್ಸರ್ ಗೊತ್ತಿತ್ತಪ್ಪ 4 ಮಾರ್ಕ್ಸ್ ಬರುತ್ತೆ, ನಾನು ಒಂದು ರಾಂಗ್ ಮಾಡಿದ್ರೆ ನೆಗೆಟಿವ್ ಅಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತಲ್ಲ. ಈಗ ಚಲೋ ನಾನು ರಾಂಗ್ ಆಯ್ತು ನೀವು ಬಿಡ್ತೀರಂದ್ರೆ ಅದು ನೆಗೆಟಿವ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಒಂದು ರಾಂಗ್ ಬಂತಂದ್ರೆ ಮತ್ತೆ ನೆಗೆಟಿವ್ ಅಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತಲ್ಲ. 10 ಮಾರ್ಕ್ಸ್ 10 ಕ್ವಶನ್ ಸರಿಯಾಗಿ ಬರ್ದೆ, 10 ರಾಂಗ್ ಮಾಡಿದ್ರೆ 0 ಆಯ್ತಲ್ಲ, ನನಗೆ ಮಾರ್ಕ್ಸ್ ಬರಲ್ಲ. ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮಕ್ಕಳಿಗೆ ಹೆಂಗ್ ಸರ್ ಮೆಡಿಕಲ್ ಸಿಗುತ್ತೆ ಈಗ? ಸೊ ಈ ತರ ಎಲ್ಲ ಸಿಚುವೇಶನ್ ಬಂದು ತುಂಬಾ ವರ್ಸ್ಟ್ ಆಗಿ ನಡೀತಾ ಇದೆ. 21 ಜನ ಪ್ರಾಣ ಕಳ್ಕೊಂಡ್ರು ಸರ್. ಅಂದ್ರೆ ತುಂಬಾ ಜನಕ್ಕೆ ಯಾರಿಗೆ ಏನ್ ಲಾಸ್ ಆಯ್ತು ಹೇಳಿ ಅಲ್ಲ, ತುಂಬಾ ಜನಕ್ಕೆ ಅದ್ರ ಬೆಲೆನೇ ಗೊತ್ತಾಗ್ತಿಲ್ಲ. ತುಂಬಾ ಜನ ಹೆಂಗ್ ಹಾಸ್ಯ ಮಾಡ್ತಾರಂದ್ರೆ ಯಾಕೆ ಪ್ರಾಣ ಕಳ್ಕೊಳ್ಬೇಕಿತ್ತು ಹಾಗೆ ಹೀಗೆ ಅಂತ ಹೇಳಿ ಎಷ್ಟು ಅವ್ರು ಮಾನಸಿಕವಾಗಿ ನೊಂದಿರ್ಬೋದು ಸರ್. ಈಗ ನೋಡಿ, ಈಗ ಅದು ಪೇರೆಂಟ್ಸ್ಗೆ ಗೊತ್ತು. ಮಕ್ಕಳು ಈಗ 21 ಜನ ಈಗ ಅದಕ್ಕೆ ಕಾರಣ ಅವ್ರ ಪೇರೆಂಟ್ಸ್ಗೆ ಗೊತ್ತಿರುತ್ತೆ ಸರ್. ಹಗಲು ರಾತ್ರಿ ನೋಡದೆ ಅವರು ಕುತ್ಕೊಂಡು ಓದಿ ಸ್ಟೂಡೆಂಟು ಎಲ್ಲೋ ಒಂದ್ ಕಡೆ ಮೆಡಿಕಲ್ ಸಿಗ್ಬಿಡುತ್ತೆ, ಎಲ್ಲೋ ಒಂದು ಆಸದಲ್ಲಿ ಇದ್ರು. ಈಗ ಔಟ್ ಸೈಡ್ ಇರೋರ್ಗೆ ಏನ್ ಗೊತ್ತಾಗುತ್ತೆ, ಅದ್ರ ಬೆಲೆ ಗೊತ್ತಾಗುತ್ತೆ ಸರ್? ಗೊತ್ತಾಗಲ್ಲ. ಏನಿತ್ತು ಇನ್ನೊಂದ್ಸತಿ ಇಲ್ಲ ಈ ಸತಿ ಎಲ್ಲ ನೆಕ್ಸ್ಟ್ ಸತಿ ಬರಿಬೋದಾಗಿತ್ತು. ವಿಚ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಯಾಕಂದ್ರೆ ಸುಮಾರು ಇವತ್ತು ಲಾಸ್ ಆಗಿದೆ ಸರ್. ಈಗ ಪ್ರತಿ ವರ್ಷ ನೀಟ್ ಎಲ್ಲೋ ಒಂದ್ ಕಡೆ ಬಂದು ಅದು ಫಸ್ಟ್ ಸ್ಟೇಟ್ ಲೆವೆಲ್ ಇತ್ತಲ್ಲ, ಆವಾಗಲೇ ಚೆನ್ನಾಗಿತ್ತು. ಎಲ್ಲೋ ಒಂದ್ ಕಡೆ CET ಬೇಸ್ ಮೇಲೆ ಕೊಡ್ತಿದ್ರು ಎಲ್ಲ. ಇವಾಗ ನ್ಯಾಷನಲ್ ಲೆವೆಲ್ ಬಂದ್ಮೇಲೆ ಈಗ ಸುಮಾರು ಜನಕ್ಕೆ ಅದು ತುಂಬಾನೇ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು. ಸರ್, ಈಗ ನಾವು ಇದೊಂದು ಕ್ವಶನ್ ಕೇಳಿ ನಾನು ಮುಂದೆ ಹೋಗ್ತೀನಿ. ಒಂದು ನೀಟ್ ಪರೀಕ್ಷೆಗೆ ಓರ್ವ ವಿದ್ಯಾರ್ಥಿ ತಯಾರಾಗಬೇಕು ಅಂದ್ರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಒದ್ದಾಡ್ತಾರೆ ಅಂತ? ತುಂಬಾ ಒದ್ದಾಡ್ತಾರೆ ಸರ್. ಅದು ಮೆಡಿಕಲ್ ಸೀಟ್ ನೋಡಿ ಯಾಕೆ ಕೇಳಿದ್ರೆ ತುಂಬಾ ಜನಕ್ಕೆ ಹೆಂಗೆ ಅಂದ್ರೆ ಯಾವ್ದೋ ಸೆಕೆಂಡ್ PUC ಎಕ್ಸಾಮ್ SSLC ಎಕ್ಸಾಮ್ ರೀತಿ ಯೋಚನೆ ಮಾಡ್ತಾರೆ ಸರ್. ಇದು ಮಾಮೂಲಿ ಎಕ್ಸಾಮ್ ಅಂತೂ ಇಲ್ಲ, ಅದು ತುಂಬಾ ಡಿಫಿಕಲ್ಟ್ ಇರುವಂತ ಒಂದು ಎಕ್ಸಾಮ್ ಸರ್. ಇಂಡಿಯಾದಲ್ಲೇ ಟಫೆಸ್ಟ್ ಎಕ್ಸಾಮ್ ನೀಟ್ ಸರ್. ಇದರಲ್ಲಿ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನೀಟಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಇವ್ನು ನೀಟೇ ಪಾಸ್ ಆಗಿಲ್ಲ, MBBS ಹೆಂಗ್ ಮಾಡ್ತಾನೆ? ಒನ್ ಆಫ್ ದಿ ಟಫ್ ಸರ್. ಸ್ಟೂಡೆಂಟ್ ತುಂಬಾ ಮೈಂಡ್ ಗೇಮ್ ಇರುತ್ತೆ ಇದರಲ್ಲಿ. ಅದಿಷ್ಟು ಈಸಿಯಾಗಿ ಬಂದು ಸ್ಟೂಡೆಂಟ್ ಎಲಿಜಿಬಲ್ ಆಗಲ್ಲ, ಅಷ್ಟು ಈಸಿಯಾಗಿ ಬಂದು ಮೆಡಿಕಲ್ ತಗೊಳಕ್ ಆಗಲ್ಲ. ತುಂಬಾ ಶ್ರಮ ಪಡಬೇಕು, ತುಂಬಾ ಕಷ್ಟಪಡ ಸರ್. ಹಗಲು ರಾತ್ರಿ ಓದ್ತಾರೆ. PUC ಎಲ್ಲ ಬಿಟ್ಬಿಡ್ತಾರೆ ಸರ್. PUC 60% ಬಂದ್ರು ಪರವಾಗಿಲ್ಲಪ್ಪ, ಬಟ್ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕನ್ಬಿಟ್ಟು PUC ಸಬ್ಜೆಕ್ಟ್ ಕೂಡ ಬಿಟ್ಟು ಓದೋದು ಸ್ಟೂಡೆಂಟ್. ಹಗಲು ರಾತ್ರಿ ಓದಿ ಈ ತರ ಒಂದು ಸಿಚುವೇಶನ್ ಬಂದಾಗ ಮಕ್ಕಳು ಏನ್ ಮಾಡ್ಬೇಕು ಸರ್? ಈ ತರ ಎಲ್ಲ ಸಿಚುವೇಶನ್ ಬಂದಾಗ ಅವ್ರಿಗೆ ಒಂದು ಡ್ರೀಮ್, ನಮ್ದು ಏನೋ ಒಂದು ಡಾಕ್ಟರ್ ಆಗುವಂತ ಒಂದು ಕನಸು ಏನಿತ್ತಲ್ಲ ಸರ್, ಆದ್ರೆ ನನಸಾಗೋದಿಲ್ಲ. ಇದೆಲ್ಲ ಒಂದು ತುಂಬಾನೇ ಡಿಫಿಕಲ್ಟೀಸ್ ಆಗ್ತಾ ಇದೆ ಸರ್. ಒಂದು ಅಂದ್ರೆ ಫಸ್ಟ್ ಪೇಪರ್ಗೂ ಸೆಕೆಂಡ್ ಪೇಪರ್ ಬಹಳ ಡಿಫ್ರೆನ್ಸ್ ಇತ್ತು ಅಂದ್ರೆ 100% ಡಿಫ್ರೆನ್ಸ್ ಇತ್ತು. 100%. ಈಗ ಫಸ್ಟ್ ನೀಟಲ್ಲಿ ಸ್ಟೂಡೆಂಟ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮ್ಮ ಹತ್ರ, ಯಾಕಂದ್ರೆ ನಾವು ಮಾರ್ಚ್ ಏಪ್ರಿಲ್ ಇಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಫಸ್ಟ್ ನೀಟ್ ಆದ್ಮೇಲೆ ಬಂದಿರುವಂತ ಸ್ಟೂಡೆಂಟ್ ಫೀಡ್ಬ್ಯಾಕ್ಗೂ ಇವಾಗ ಇರುವಂತ ಫೀಡ್ಬ್ಯಾಕ್ಗೆ ಸರ್ ಆಲ್ಮೋಸ್ಟ್ ತುಂಬಾ ವ್ಯತ್ಯಾಸ ಇದೆ. ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಟೈಮ್ ಸರ್ 450 ಬರ್ತಾ ಇತ್ತು, 500 ಬರ್ತಾ ಇತ್ತು ಸರ್. ಈಗ 150 ಬಂದಿಲ್ಲ ಸರ್ ಆ ಸ್ಟೂಡೆಂಟ್ಸ್ಗೆ. ತುಂಬಾನೇ ಟಫ್ ಸರ್. 720 ಎಕ್ಸಾಮ್ ಇರೋದು, 720 ಮಾರ್ಕ್ಸ್ ನೀಟ್ ಇರೋದು. 720 360 ಬಯೋ ಅಂದ್ರೂ ಕೂಡ 360 ಫಿಸಿಕ್ಸ್ ಕೆಮಿಸ್ಟ್ರಿ ಇದೆ. ಈ ಒಂದು 2 ಸಬ್ಜೆಕ್ಟ್ ಅಲ್ಲೂ ಬಂದ್ರು ತಾನೇ ಮೆಡಿಕಲ್ ಸಿಗೋದಿಲ್ಲ. ಅದ್ರಲ್ಲಿ ಬೇರೆ ಬಯಾಲಜಿ ಓದ್ಕೊಂಡು ಮೆಡಿಕಲ್ ಕೊಡ್ತಾರೆ ಇವರು? ಕೊಡೋದಿಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದೆಲ್ಲ ಸಮಸ್ಯೆ ಬಂದು ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಒಂದಂತೂ ಸತ್ಯ, ಬಹಳ ಜನರ ಭವಿಷ್ಯ ಹಾಳಾಯ್ತು. 100% ಸರ್. ಆರಾಮಾಗಿ ಹೇಳ್ಬೋದು ನೀವು. 100% ಸುಮಾರು ವಿದ್ಯಾರ್ಥಿಗಳ ಕನಸು ಏನಿದೆಯಲ್ಲ ಸರ್, ಹಾಳಾಯ್ತದು. ನೆಕ್ಸ್ಟ್ ಮೆಡಿಕಲ್ ಮಾಡಬೇಕಾ ಇಲ್ಲ, ನೀಟ್ ಲಾಂಗ್ ಟರ್ಮ್ ಬೇಕಾಗಿಲ್ಲ ಅಂತಿದ್ದಾರೆ. ಈಗ ಸುಮಾರು ಇನ್ಸ್ಟಿಟ್ಯೂಟ್ಗಳು ಮೊನ್ನೆ ಮಾತಾಡ್ಬೇಕಾದ್ರೆ ಸರ್ ಲಾಂಗ್ ಟರ್ಮ್ ಮುಬಾರಕ್ ಅವರೇ ಕಾಲ್ ಮಾಡ್ತಾ ಇದೀವಿ, ನೀಟ್ ಲಾಂಗ್ ಟರ್ಮ್ ಸರ್, ನೀಟೇ ಬೇಡ, ಸವಾಸನೆ ಬೇಡ ಅಂತಿದ್ದಾರೆ. ಈಗ ಆ ರೇಂಜ್ಗೆ ಆಗಿದೆ. ಈ ತರ ಆದಾಗ ನಮ್ಮ ಫ್ಯೂಚರ್ ಹೆಂಗೆ? ನಮ್ ಡಾಕ್ಟರ್ಗಳು ಯಾರು ಸರ್? ಕೋವಿಡ್ ಅಲ್ಲಿ ನೋಡಿದ್ವಿ ಸಿಚುವೇಶನ್. ನಾವು ಡಾಕ್ಟರ್ಗಳಿಲ್ಲ, ನರ್ಸಸ್ ಸಿಕ್ಕಿಲ್ಲ ನಮ್ಗೊಂದು ಇಂಜೆಕ್ಷನ್ ತಗೊಳಕ್ಕೆ. ಈಗ ಸಿಚುವೇಶನ್ ಈ ತರ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಹತ್ರ ಡಾಕ್ಟರ್ ಇರ್ತಾರ ಇಲ್ವಾ? ಮೆಡಿಕಲ್ ಬೇಕಾ ಬೇಡ ಅಂತ ಬಿಟ್ಬಿಡ್ತಾರ ಸರ್. ಆಲ್ರೆಡಿ ಇಂಜಿನಿಯರಿಂಗ್ ಔಟ್ ಸರ್. ನೋಡ್ತಿದ್ರ ನೀವು, ಒನ್ಸ್ ಅಪಾನ್ ಎ ಟೈಮು ಬ್ಯಾಂಗ್ಳೂರ್ ಬಂದು ಒಂದು IT ಹಬ್ ಅಂತ ಹೇಳ್ತಿದ್ವಿ. ಎಲ್ಲಿದೆ ಸರ್ ಇವತ್ತು ಜಾಬ್? ಎಲ್ಲ ಕಿತ್ಕೊಂಡ್ಬಿಟ್ಟು ಸರ್. ಈಗ ವರ್ಕ್ ಫ್ರಮ್ ಹೋಮ್, ₹1,00,000 ಇತ್ತು ಸಂಬಳ, 45-50 ಸಾವಿರಕ್ಕೆ ಬಂದ್ಬಿಟ್ಟಿದೆ. ಈಗ ಮಕ್ಕಳು ಈಗ ಲಕ್ಷಾಂತರ ರೂಪಾಯಿ ಹಾಕಿ ಎಜುಕೇಶನ್ ಮಾಡಿದ್ರು ಕೂಡ ಇಂಡಿಯಾದಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಫಾರ್ ದಟ್ ರೀಸನ್ ಎವ್ರಿವನ್ ಆರ್ ಶಿಫ್ಟಿಂಗ್ ಟು ಅಬ್ರಾಡ್ ಸರ್. ಈ ಅಧ್ವಾನಗಳಿಗೆ ಯಾರನ್ನ ಜವಾಬ್ದಾರಿ ಮಾಡೋದು? ಬಿಕಾಸ್ ಸೆಂಟ್ರಲ್ ಗವರ್ಮೆಂಟ್ ಕಮ್ಸ್ ಫ್ರಮ್ ದಿ, ಯಾಕಂದ್ರೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ವಾ. ಸ್ಟೇಟ್ ಇದ್ರೆ ಸರ್ ಇಲ್ಲ ಸ್ಟ್ರೈಕ್ ಮಾಡ್ತಾರೆ, ಏನೊಂದು ಮಾಡ್ತಾರೆ. ನೀಟ್ ಇಸ್ ನಾಟ್ ರಿಲೇಟೆಡ್ ಟು ಸ್ಟೇಟ್, ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುವಂತದ್ದು.
ವಿಚ್ ಇಸ್ ಗೋಯಿಂಗ್ ಆನ್ ಸರ್. ಏನು ನೋ ಇದಕ್ಕೆ ಸೊಲ್ಯೂಷನ್ ಇಲ್ಲ, ಹಂಗಾಗ್ಬಿಟ್ಟಿದೆ ಈಗ ಸಿಚುವೇಶನ್. ಓಕೆ ಸರ್, ಈಗ ನನಗೆ ಇದೆಲ್ಲ ಅರ್ಥ ಆಯ್ತು. ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ನನಗೀಗ ಭಾರತದಲ್ಲಿ ಆಗಲ್ಲ. ಈಗ ಬೇರೆ ಬೇರೆ ಸಮಸ್ಯೆಗಳ ಕಾರಣಕ್ಕಾಗಿ ಈ ಕಟ್ ಆಫ್ ಬೇರೆ ಬೇರೆ ವಿಚಾರ ನೋಡಿದಾಗ ನನಗಿರುವಂತ ಆಪ್ಷನ್ ಹಾಗಾದ್ರೆ ವಿದೇಶಕ್ಕೆ ಅಂತ ನಾನೀಗ ಅರ್ಥ ಮಾಡ್ಕೊಳ್ಬೇಕು. 100%. ಹೆಂಗೆ ಪ್ರೋಸೆಸ್, ಹೆಂಗೆ ನಾನು ಆರಾಮಾಗಿ ಹೋಗ್ಬೋದು, ಹೇಗೆ ಪ್ರೋಸೆಸ್ ಅದು? ಸರ್ ಈಗ ಆರಾಮಾಗಿ 16 ವರ್ಷದಿಂದ ಕಳಿಸ್ತಾ ಇದ್ದೀನಿ, ಈ ವರ್ಷ ಕೂಡ ಕಳಿಸ್ತೀನಿ. ಈಗೇನಾದ್ರೂ ಕೂಡ ಈಗ ಸೆಕೆಂಡ್ ಟೈಮ್ ನೀಟ್ ಕೊಟ್ಮೇಲೆ ಜಸ್ಟ್ ಕೆಲವು ಈಗ ಲಾಸ್ಟ್ ಇಯರಿಗೆ ನೋಡಿದ್ರೆ ಈ ವರ್ಷ ಕಟ್ ಆಫ್ ಬಂದು ಜಾಸ್ತಿ ಆದ್ಮೇಲೆ ಫಾರಿನ್ ಹೋಗುವಂತ ಸಂಖ್ಯೆ ಕೂಡ ಕಮ್ಮಿ ಆಗ್ಬಿಡುತ್ತೆ. ಏನಕ್ಕಂದ್ರೆ ಬಂದು ಅಷ್ಟು ಮಕ್ಕಳು ಎಲಿಜಿಬಲ್ ಆಗಿಲ್ಲ. ಇಂಥದ್ರಲ್ಲಿ ಈಗ ಅವರು ಡಾಕ್ಟರ್ ಇನ್ಸ್ ವತಿಯಿಂದ ಬಂದು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಸ್ಟೂಡೆಂಟು ರಷ್ಯಾಗೆ ಹೋಗ್ಬೋದು, ಜಾರ್ಜಿಯಾಗೆ ಹೋಗ್ಬೋದು, ಬೆಲಾರಸ್ಗೆ ಹೋಗ್ಬೋದು, ಕಜಾಕಿಸ್ತಾನ್ ಹೋಗ್ಬೋದು, ಉಜ್ಬೇಕಿಸ್ತಾನ್ ಹೋಗ್ಬೋದು, ವಿಯೆಟ್ನಾಂ ಹೋಗ್ಬೋದು. ಈ ತರ ಒಂದು ಹಲವಾರು ಕಂಟ್ರೀಸ್ ಇದೆ. ಆ ಕಂಟ್ರೀಸ್ ಅಲ್ಲಿ ಓದಬೇಕು ಅಂತ ಹೇಳಿದ್ರೆ ಕ್ಯಾಟಗರಿ ವೈಸ್ ಅಂದ್ರೆ ಈಗ OBC SC ST ಕ್ಯಾಟಗರಿಗೆ 720ಗೆ 177 ಮಾರ್ಕ್ಸ್ ಇರಬೇಕು. 177 ಮಾರ್ಕ್ಸ್ ಇತ್ತಂದ್ರೆ ಆ ವಿದ್ಯಾರ್ಥಿ ಎಲಿಜಿಬಲ್ ಇದ್ದಾನೆ. ಈಗ ಕಟ್ ಆಫ್ ಇನ್ಕ್ರೀಸ್ ಆದ್ಮೇಲೆ 177 ಮಾರ್ಕ್ಸ್ ಬಂದ್ರೇನೆ ಅವ್ರು ಮೆಡಿಕಲ್ ಮಾಡೋಕ್ಕಾಗೋದು. ಅಥವಾ ಜನರಲ್ ಕ್ಯಾಟಗರಿ ಆಗಿದ್ರೆ 223 ಮಾರ್ಕ್ಸ್ 223 ಮಾರ್ಕ್ಸ್ ಇದ್ರೇನೆ ಅವರು ಫಾರಿನ್ ಅಲ್ಲಿ ಇರುವಂತ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋಕ್ಕಾಗೋದು. ಅಲ್ಲಿರುವಂತ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಯಾವುದೇ ರೀತಿ ಬಂದು ನಮಗೆ ಡೊನೇಷನ್ ಕಟ್ಟಬೇಕಂತ ಏನು ನೆಸೆಸಿಟಿ ಇಲ್ಲ. ವಿತೌಟ್ ಎಂಟ್ರೆನ್ಸ್, ವಿತೌಟ್ ಡೊನೇಷನ್ ಹೋಗಿ ಸ್ಟೂಡೆಂಟ್ ಓದ್ಬೋದು. ಯಾವ ತರ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶದಲ್ಲಿ NRI ಕೋಟಾದಲ್ಲಿ ವಿದ್ಯಾರ್ಥಿಗಳು ಓದ್ತಾರೋ ಅದೇ ರೀತಿ ಬಂದು ನಾವು ಕೂಡ ವಿದೇಶದಲ್ಲಿರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋದಕ್ಕೆ ಅವಕಾಶ ನಮ್ಮ ಡಾಕ್ಟರ್ ವತಿಯಿಂದ ಮಾಡ್ಕೊಡ್ಬೋದು. ಓಕೆ, ಏನ್ ಡಿಫ್ರೆನ್ಸ್ ಸರ್? ಅಂದ್ರೆ ನಮ್ಮಲ್ಲಿ MBBS ಮಾಡೋಕಲ್ಲಿ ಬಹಳ ಏನು ವ್ಯತ್ಯಾಸ ಇರುತ್ತೆ ಹೇಗೆ ಸರ್? ಎಜುಕೇಶನ್ ಅಲ್ಲಿ ಡಿಫ್ರೆನ್ಸ್ ಬರ್ಬೋದು. ಇಲ್ಲಿ ನೋಡಿ ಹೆಂಗಿರುತ್ತೆ ಅಂದ್ರೆ, ಇಲ್ಲಿ ನಾವು ಫಾಲೋ ಮಾಡೋದು ಬ್ರಿಟಿಷ್ ಪ್ಯಾಟರ್ನ್, ಓಕೆ, ಅವ್ರು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್. ಅಂದ್ರೆ ನಿಮ್ಗೆ ಶಾರ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ಫಾಲೋ ಮಾಡೋದು ಸ್ಟೇಟ್ ಬೋರ್ಡ್ ಇದು, ಓಕೆ, ಅಲ್ಲಿ ಫಾಲೋ ಮಾಡೋದವ್ರು CBSE ಬೋರ್ಡ್. ಇಲ್ಲಿ ಫಾಲೋ ಮಾಡೋದು, ಇಲ್ಲಿ ಓದುವಂತ ಎಜುಕೇಶನ್ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕ್ರೌಡೆಡ್ ಇರುತ್ತೆ. ಅಂದ್ರೆ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ನೀವು ನೋಡಿದ್ರೆ 250 ಸೀಟ್ಸ್ ಇದೆ, 250 ಸೀಟ್ಸ್. ಒಂದು ಫ್ಯಾಕಲ್ಟಿ 250 ಜನ ಓದಿಸ್ಬೇಕಿಲ್ಲಿ, ಯಾಕಂದ್ರೆ ನಮ್ಮ ಹತ್ರ ಡಾಕ್ಟರ್ಸ್ ಕಡಿಮೆ. ಒಂದು ಫ್ಯಾಕಲ್ಟಿ 250 ಜನ ಓದ್ಸಕ್ ಆಗುತ್ತಾ? ಡಿಫಿಕಲ್ಟ್ ಇದೆ. ಬಟ್ ಫಾರಿನ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸರ್, ಒಂದೊಂದು ಬ್ಯಾಚ್ ಅಲ್ಲಿ ಒಂದೊಂದು ಸೆಕ್ಷನ್ ಅಲ್ಲಿ ಸ್ಟೂಡೆಂಟ್ 15 ಇಂದ 20 ಸ್ಟೂಡೆಂಟ್ಸ್ ಇರ್ತಾರೆ ಅಷ್ಟೇ. ಅವಾಗ ಏನಾಗುತ್ತೆ ಅಂದ್ರೆ ಮಕ್ಕಳು ಚೆನ್ನಾಗಿ ಫೋಕಸ್ ಮಾಡ್ಬೋದು. ಸರ್ ಇವತ್ತು ಫಾರಿನ್ ಇಂದ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಬಂದು ಇವತ್ತು ಏನು ನಮ್ಮ ಸ್ಟೇಟ್ ಅಲ್ಲಿ ಏನು ಇವತ್ತು ಪ್ರಾಕ್ಟೀಸ್ ಮಾಡ್ತಾರೋ ತುಂಬಾ ಬೆಸ್ಟ್ ಎಜುಕೇಶನ್ ಕಲ್ತು ಬರ್ತಾರೆ ಸರ್. ಯಾಕಂದ್ರೆ ಫೋಕಸ್ ಅದೇ ರೀತಿ ಇರುತ್ತೆ. ಒಂದು 15 ಇಂದ 20 ಸ್ಟೂಡೆಂಟ್ ಒಂದೊಂದು ಬ್ಯಾಚ್ ಅಲ್ಲಿ ಓದ್ಕೊಂಡು ಆರಾಮಾಗಿ 19 ಸಬ್ಜೆಕ್ಟ್ ಮುಗಿಸ್ಕೊಂತಾರೆ ಅವರು. ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಕ್ಲಿನಿಕಲ್ ರೊಟೇಷನ್ ಇರುತ್ತೆ, ಇಂಟರ್ನ್ಶಿಪ್ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಅಷ್ಟು ಏನು ಡಿಫ್ರೆನ್ಸ್ ಅನ್ಸೋದಿಲ್ಲ ಅವ್ರಿಗೆ. ಯಾಕಂದ್ರೆ ವೇ ಆಫ್ ಕಮಾಂಡಿಂಗ್, ವೇ ಆಫ್ ಟೀಚಿಂಗ್ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಬಿಟ್ರೆ MBBS ಜಗತ್ತಲ್ಲಿ ನೀವೆಲ್ಲೂ ಹೋಗಿ ಓದಿದ್ರು ಕೂಡ 19 ಸಬ್ಜೆಕ್ಟೇ ಬರೋದು. ಸೊ ಅದಕ್ಕೋಸ್ಕರ ಏನು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ನಾನು ವಿದೇಶಕ್ಕೆ ಹೋದಾಗ ಇನ್ನೊಂದು ಪ್ಲಸ್ ಅಂದ್ರೆ ನಾನು ಒಂಥರ ಗ್ಲೋಬಲ್ ಆಗಿ ನನ್ನನ್ನು ಓಪನ್ ಅಪ್ ಮಾಡ್ಕೊಂಡ ಹಾಗೆ. ಎಕ್ಸಾಕ್ಟ್ಲಿ, ಅದು ಒಂದು ಗ್ಲೋಬಲ್ ಎಕ್ಸ್ಪೋಜರ್ ಸಿಗ್ಬಿಡುತ್ತಲ್ಲ ಅವ್ರಿಗೆ. ಅಡ್ವಾನ್ಸ್ಡ್ ಟೆಕ್ನಾಲಜಿ ನೋಡ್ಬೋದು ನಾವು. ಸರ್ ರೋಬೋಟಿಕ್ ಟೆಕ್ನಾಲಜಿ ಇವಾಗ ಕೆಲವು ಕಡೆ ಬಂದಿದೆ, ಬಟ್ ಮಕ್ಕಳು ಒಂದು ಆ ಜಮಾನದಲ್ಲೇ ಬಂದು ರೋಬೋಟಿಕ್ ಟೆಕ್ನಾಲಜಿನೇ ನೋಡಿದ್ದಾರೆ. ಅಲ್ಲಿರುವಂತ ಎಕ್ವಿಪ್ಮೆಂಟ್ಸ್ ನಮ್ಮ ಭಾರತದಲ್ಲಿ ಇಲ್ಲ. ಅಲ್ಲಿರುವಂತ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಇನ್ನೂ ಎಕ್ಸ್ಪೋಜರ್ ಸಿಗುತ್ತೆ. ಆರಾಮಾಗಿ ಅವರು ಫುಲ್ಫಿಲ್ ಮಾಡ್ಕೊಂಡು ಗೆದ್ದು ಬರ್ಬೋದು ಸರ್. ಇಷ್ಟೊಂದು ಕಮಿಟ್ಮೆಂಟ್ ಕೊಡ್ಬೋದು. ನಾನು ಅಲ್ಲಿ ಹೋದಾಗ ಬೇರೆ ಬೇರೆ ದೇಶದವರ ಪರಿಚಯ ಆಗೋ ಕಾರಣ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. 100% ಸರ್. ಆರಾಮಾಗಿ ಒಂದು ಬೇರೆ ಲೆವೆಲ್ ಅಲ್ಲಿ ಕಾನ್ಫಿಡೆಂಟ್ ಹೊಂದಿರುತ್ತೆ ಅವ್ರಿಗೆ. ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿ ನೋಡ್ದಂಗೆ ಟೈರ್ 2 ಸಿಟಿಯಿಂದ ಬೆಂಗಳೂರೇ ನೋಡಿರಲ್ಲ ಅಂತ ವಿದ್ಯಾರ್ಥಿಗಳು ಫಾರಿನ್ ಕರ್ಕೊಂಡು ಹೋಗಿ ಇವತ್ತು ಮೆಡಿಕಲ್ ಮುಗಿಸ್ಕೊಂಡು ನಮ್ಮ ಇಂಡಿಯಾಗೆ ವಾಪಸ್ ಬಂದಿದ್ದಾರೆ. ಇವತ್ತು ಸುಮಾರು ಇದ್ದಾರೆ ಸ್ಟೂಡೆಂಟ್ಸ್. ಓಕೆ ಸರ್, ಈ ಪ್ರೋಸೆಸ್ ಏನು? ವಾಪಸ್ ಬಂದ್ಮೇಲೆ ಇಲ್ಲೊಂದು ಎಕ್ಸಾಮ್ ಇರುತ್ತಾ ಹೇಗೆ? ಸರ್ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ. ಇಷ್ಟು ವರ್ಷ ಇದ್ದಿದ್ದ ಎಕ್ಸಾಮ್ ಬಂದು FMGE ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಿಟ್ ಎಕ್ಸಾಮ್ ಅಂತ ಇತ್ತು. ಈಗ ಏನ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿ ನಮ್ಮ ದೇಶದಲ್ಲಿ ಓದಿದ್ರು ವಿದೇಶದಲ್ಲಿ ಓದಿದ್ರು ಏನೋ ಈ ವ್ಯತ್ಯಾಸ ಇವಾಗ ಇಲ್ಲ. ಏನ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಂತ ತಂದಿದ್ದಾರೆ, ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್. ಅಂದ್ರೆ ನೀವು ಭಾರತದಲ್ಲಿ ಸ್ಟಡಿ ಮಾಡ್ತಿರೋ ವಿದೇಶದಲ್ಲಿ ಸ್ಟಡಿ ಮಾಡ್ತಿರೋ ಇಬ್ರು ಕಾಮನ್ ಎಕ್ಸಿಟ್ ಎಕ್ಸಾಮ್ ಬರೀಲೇಬೇಕು. 300 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 150 ತಗೋಬೇಕು. ಅದಕ್ಕೂ ಸಹ ಡಾಕ್ಟರ್ ನ್ಯೂಸ್ ವತಿಯಿಂದ ಪ್ರಿಪರೇಷನ್ ಇರುತ್ತೆ. ಯಾವುದೇ ರೀತಿ ವರಿ ಮಾಡೋ ನೆಸೆಸಿಟಿ ಇಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ. ಅಂದ್ರೆ ಈ ವರ್ಷದಿಂದ ಶುರುವಾಗಿರುತ್ತೆ ಕಂಪಲ್ಸರಿ, ಈ ವರ್ಷದಿಂದ ಶುರು ಆಯ್ತು. ಮತ್ತೊಂದು ಪ್ರಶ್ನೆ, ನಮ್ಮಲ್ಲಿ ಓದಿದ್ರು ಅದನ್ನ ಕ್ಲಿಯರ್ ಮಾಡ್ಬೇಕು, ಕಂಪಲ್ಸರಿ ಓದಲೇಬೇಕು, ಬರೀಲೇಬೇಕು. ಇವಾಗ ನೆಕ್ಸ್ಟ್ ಎಕ್ಸಾಮ್ ಕಂಪಲ್ಸರಿ ಮಾಡ್ತಿದ್ದಾರೆ. ಅದಕ್ಕೆ ಈಗ ಅಂದ್ರೆ ಇಷ್ಟು ವರ್ಷಗಳಿಂದ ಬಂದು ನಾವು FMG ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ದೀವಿ. 16 ವರ್ಷದಿಂದ ಇದೇ ಪ್ರಾಸೆಸ್ ಅಲ್ಲಿ ಇರೋದು. ಈಗ ಸ್ಟೂಡೆಂಟ್ ಮೆಡಿಕಲ್ ಓದಕ್ ಹೋಗ್ತಾನೆ 6 ವರ್ಷ MBBS ಇರೋದು, 5 ವರ್ಷ ಮೆಡಿಕಲ್, 1 ವರ್ಷ ಇಂಟರ್ನ್ಶಿಪ್. ಬಟ್ 4 ವರ್ಷದಲ್ಲಿ ಸ್ಟೂಡೆಂಟ್ ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಓದ್ತಾನೆ, ಕ್ಲಿನಿಕಲ್ಸ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ, ಎವ್ರಿಥಿಂಗ್ ಮಾಡ್ತಾರೆ. ಬಟ್ 5ನೇ ವರ್ಷ ಮತ್ತೆ 6ನೇ ವರ್ಷ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಕ್ಲಿನಿಕಲ್ ರೊಟೇಷನ್ ಮತ್ತೆ ಇಂಟರ್ನ್ಶಿಪ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಿಪರೇಷನ್ ಯಾವ ತರ ನಾವು ಮಾಡ್ತಿದೀವಿ ಅಂದ್ರೆ,
ಈಗ 5ನೇ ವರ್ಷ ಕ್ಲಿನಿಕಲ್ ರೊಟೇಷನ್ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಡ್ಯೂಟಿ ಇರುತ್ತೆ. ಡ್ಯೂಟಿ ಎಲ್ಲ ಮುಗಿದ್ಮೇಲೆ ಸ್ಟೂಡೆಂಟ್ ಫ್ರೀ ಆಗಿರ್ತಾರೆ, ಏನು ಕೆಲಸ ಇರಲ್ಲ. ಆ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಕ್ಸಿಟ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲ ಒಂದು 7 ಇಂದ 8, 8 ಇಂದ 9 ಹ್ಯಾಪಿಯಾಗಿ ಆರಾಮಾಗಿ 2 ಅವರ್ ದಿನಕ್ಕೆ ಟೈಮ್ ಕೊಟ್ರೆ ತಿಂಗಳಿಗೆ 15 ಮಾರ್ಕ್ಸ್ ರೆಡಿ ಮಾಡೋದು ನಾವು. ತಿಂಗಳಿಗೆ 15 ಮಾರ್ಕ್ಸ್ ಅಂದ್ರೆ 10 ತಿಂಗಳಿಗೆ 150 ಮಾರ್ಕ್ಸ್ ಆಗುತ್ತೆ. ಆ 150 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತೀವಿ 5th ಇಯರ್ ಅಲ್ಲಿ, 150 ಮಾರ್ಕ್ಸ್ 6th ಇಯರ್ ರೆಡಿ ಮಾಡ್ತೀವಿ. ಇಂಡಿಯಾಗೆ ಸ್ಟೂಡೆಂಟ್ ಜೂನಿಗೆ ಬರ್ತಾನೆ, ಜುಲೈಲಿ ಬರ್ತಾನೆ, ಅವ್ನಿಗೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಇರೋದು. ಇಲ್ಲೊಂದು 4 ತಿಂಗಳು ನಮಗೆ ಮತ್ತೆ ಒಂದು ಎಕ್ಸ್ಟ್ರಾ ಸಿಗ್ಬಿಡುತ್ತೆ ನಮಗೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಎಕ್ಸಾಮ್. 300 ಮಾರ್ಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಂಪಸ್ ಅಲ್ಲಿ 75 ಮಾರ್ಕ್ಸ್ ಮತ್ತೆ ರೆಡಿ ಮಾಡ್ತೀವಿ ತಿಂಗಳಿಗೆ. ಒಂದು 300 ಮಾರ್ಕ್ಸ್ ಇಲ್ಲೂ ರೆಡಿ ಆಗ್ತಾರೆ, ಅಲ್ಲೂ ರೆಡಿ ಆಗ್ತಾರೆ. ಆರಾಮಾಗಿ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಬರೀತಾರೆ, ಜನವರಿಗೆ ರಿಸಲ್ಟ್ ಬರುತ್ತೆ, ಗ್ರಾಜ್ಯುಯೇಟ್ ಆಗ್ತಾನೆ, ಲೈಸೆನ್ಸ್ ತಗೊಂತಾನೆ, ನಮ್ಮ ಕರ್ನಾಟಕದಲ್ಲೇ ಬಂದು ಆರಾಮಾಗಿ ಒಳ್ಳೆ ಒಂದು ಬೆಸ್ಟ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ನಾನು ಮತ್ತೆ ಇದನ್ನು ರಿಪೀಟ್ ಮಾಡಿ ಮತ್ತೊಮ್ಮೆ ಕ್ಲಾರಿಟಿ ತಗೊಳ್ಳೋ ಕಾರಣ ಏನಪ್ಪಾ ಅಂದ್ರೆ ಮತ್ತೆ ನಾನು ನಿಮ್ಮನ್ನು ಕೇಳ್ತೀನಿ. ನಮಗೆ ಬಹುತೇಕ ಕಮೆಂಟ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಇರ್ತೀರಿ ಇದೆ ಫಾರಿನ್ಗೆ ಹೋಗ್ಬಹುದು ಅಂತ ಹೇಳಿದಾಗ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ರು, ಇಲ್ಲ ಇಲ್ಲಿಗೆ ಬಂದ್ಮೇಲೆ ಒಂದು ಎಕ್ಸಾಮ್ ಇರುತ್ತೆ, ಅದನ್ನ ಪಾಸ್ ಮಾಡಬೇಕು, ಅದು ಕಷ್ಟ ಹಾಗೆ ಅಂತ ಹೇಳಿ. ಅಂದ್ರೆ ಇನ್ನು ಮುಂದೆ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಯಾವ ವ್ಯತ್ಯಾಸನೂ ಇಲ್ಲ ಹಾಗಾದ್ರೆ? ಸರ್, ನೆಕ್ಸ್ಟ್ ಎಕ್ಸಾಮ್ ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್. ಫಸ್ಟ್ ಇದ್ದಿದ್ದ ಎಕ್ಸಾಮ್ ಹೆಸರು FMGE ಅಂದ್ರೆ ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಿಟ್ ಎಕ್ಸಾಮ್ ಅಂತ ಇತ್ತು. ಇವಾಗ ಇಲ್ವಲ್ಲ, ಇವಾಗ ಇರೋದು ನೆಕ್ಸ್ಟ್ ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್ ಅಂದ್ರೆ ಎಲ್ಲರೂ ಬಂದ್ವಿ ಅದರಲ್ಲಿ. ಇಂಡಿಯಾದವರು ಬಂದ್ರು, ಫಾರಿನ್ ಅವರು ಬಂದ್ರು, ಇಬ್ರು ಒಂದು ಕಾಮನ್ ಎಕ್ಸಾಮ್ ಬರೀಬೇಕಾಗತ್ತೆ. ಅದ್ರ ಹೆಸರು ನೆಕ್ಸ್ಟ್. ಕ್ಲಾರಿಫಿಕೇಶನ್ ಆಯ್ತಲ್ಲ? ಓಕೆ, ಈಗ ನಾನು ಆಗೊಂದು ಕೇಳ್ತಾ ಇದ್ದೆ, ಗೌರ್ಮೆಂಟ್ ಸೀಟ್ ಆಗಿಲ್ಲ ಅಂತ ಆದಾಗ ಪೇಮೆಂಟ್ ಸೀಟ್ ಅಂದ್ರೆ ಅದು 1-1.5 ಕೋಟಿ ಹೋಗುತ್ತೆ ಅಂತ ಕಂಪಲ್ಸರಿ. ನನಗೆ ಫಾರಿನ್ ಹೋಗ್ತೀನಿ ಅಂದ್ರೆ ಏನು ಆ ಲೆವೆಲ್ಗೆ ಖರ್ಚು ಮಾಡ್ಬೇಕಾ, ಯಾವ ರೀತಿ ಅದು? ಸರ್ ನೋಡಿ, ಅಲ್ಲಿ ಯಾವುದೇ ರೀತಿ ಒಂದು ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ, ಫಸ್ಟ್ ಡೊನೇಷನ್ಗಳಿಲ್ಲ. ಈಗ ಎಕ್ಸಾಂಪಲ್ ರಷ್ಯಾಗೆ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಅಂದ್ರೆ 20 ಲಕ್ಷ ರೂಪಾಯಿಂದ ಕಾಲೇಜಸ್ ಇದೆ. ಅಂದ್ರೆ 6 ವರ್ಷಕ್ಕೆ 20 ಲಕ್ಷ ರೂಪಾಯಿ ಬಜೆಟ್ ಇದೆ, ನಾನು ಖರ್ಚು ಮಾಡ್ಬೋದು ಅಂತ ಮುಂದೆ ಬಂದ್ರೆ 100% ಡಾಕ್ಟರ್ ಮಾಡ್ಕೊಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಮಗಿಂತ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಇದೆ ರಷ್ಯಾದು. ಕರೆಕ್ಟಾ? ವರ್ಷಕ್ಕೆ ನಿಮಗೆ ಫೀಸು ಸುಮಾರು ಒಂದು ಟೋಟಲ್ MBBS ಮುಗಿಸ್ಕೊಂಡು 6 ವರ್ಷಕ್ಕೆ 13.5 ಲಕ್ಷ ರೂಪಾಯಿ ಫೀಸ್ ಬರುತ್ತೆ ನಿಮಗೆ. ಅದ್ರಲ್ಲಿ ನಿಮಗೆ ಕಾಲೇಜ್ ಫೀಸ್ ಇನ್ಕ್ಲೂಡು, ಹಾಸ್ಟೆಲ್ ಫೀಸ್ ಇನ್ಕ್ಲೂಡು, ಊಟಕ್ಕೆ ಒಂದು 6 ವರ್ಷಕ್ಕೆ ಒಂದು 2.5 ಲಕ್ಷ ರೂಪಾಯಿ ಖರ್ಚು. ಫಸ್ಟ್ ಇಯರ್ ಅಲ್ಲಿ ಮೆಸ್ ಅಲ್ಲಿ ತಿನ್ಕೊಂತಾರ ಅವರು, ಸೆಕೆಂಡ್ ಇಯರ್ ನ ಸೆಲ್ಫ್ ಕುಕಿಂಗ್ ಮಾಡ್ಕೊಂಡ್ರು ಕೂಡ 1.5-2 ಲಕ್ಷ ರೂಪಾಯಿ. ಅಪ್ರಾಕ್ಸಿಮೇಟ್ ಒಂದು ಪ್ರಾಸೆಸ್ ಅದು ಇದು ಸೇರಿಸಿದ್ರೆ ಒಂದು 19.5 ಇಂದ 20 ಲಕ್ಷ ರೂಪಾಯಿ ಬಜೆಟ್ ಇತ್ತಂದ್ರೆ 6 ವರ್ಷ ಟೈಮ್ ಕೊಡ್ತೀವಿ, 12 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ, ಒಂದೇ ಸತಿ ಕೊಡೋ ನೆಸೆಸಿಟಿ. ಯಾಕಂದ್ರೆ ಇವತ್ತು ಈ ಒಂದು ಕಾನ್ಸೆಪ್ಟ್ ತಂದ್ವಿ ನಾವು. ಯಾಕಂದ್ರೆ ಸುಮಾರು ನಮ್ಮ ಹತ್ರ ಅಗ್ರಿಕಲ್ಚರ್ ಫ್ಯಾಮಿಲೀಸ್ ಇಂದ ಬರೋದ್ರಿಂದ, ಸರ್ 6 ತಿಂಗಳಿಗೆ ಒಮ್ಮೆ ನನಗೆ ಮಾಡಕ್ಕಾಗತ್ತಂದ್ರೆ ನಾನು ಮಾಡ್ಬೋದು ಸರ್ ಅಂತಾರೆ. ಅಗ್ರಿಕಲ್ಚರ್ ಫಾರ್ಮಿಂಗ್ ಹೆಂಗ್ ಮಾಡ್ತಾರಲ್ಲ, 6 ಮಂತ್ ಒಂದು ರೆವೆನ್ಯೂ ಅವ್ರಿಗೆ. ಆ 6 ಮಂತ್ ಒಂದು ಕಾನ್ಸೆಪ್ಟ್ ಅಬ್ರಾಡ್ ಅಲ್ಲಿ ಹಂಗೆ ಮಾಡಿದೀವಿ ನಾವು. ಒಂದೇ ಸತಿ ನೋಡಪ್ಪ 2 ಲಕ್ಷ ರೂಪಾಯಿ ಕಟ್ಟಕ್ ಬರಲ್ಲ, ನನಗೆ ನೀನು 6 ಮಂತ್ ಒಂದು 1 ಲಕ್ಷ ರೂಪಾಯಿ ಕಟ್ಟಕ್ಕೆ ಅವಕಾಶ ಮಾಡಿಕೊಡು, ಮಕ್ಕಳು ಫಾರಿನ್ ಇಂದ ಬರ್ತಾರೆ. ಅದೇ ತರ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಿ ಕೊಟ್ಟಿದ್ದೀವಿ. 6 ಮಂತ್ ಒಂದು 1 ಲಕ್ಷ ರೂಪಾಯಿ ಕಟ್ತೀನಿ ಅಂತ ಮುಂದೆ ಬಂದ್ರೆ 100% ವಿದ್ಯಾರ್ಥಿಗಳ ಮತ್ತೆ ಪೋಷಕರ ಕನಸು ನನಸಾಗುತ್ತೆ. ಓಕೆ, ಇನ್ನೊಂದು ಇಷ್ಟೆಲ್ಲ ಆದ್ಮೇಲೆ ಒಂದು ಪೋಷಕರಿಗೆ ಒಂದು ಡೌಟ್ ಇದ್ದೇ ಇರುತ್ತೆ. ನೀವು ಹೇಳ್ತಾ ಇದ್ರಿ ಎಷ್ಟೋ ಜನ ಬೆಂಗಳೂರಿಗೆ ಬಂದಿರಲ್ಲ, ಈಗ ಫಾರಿನ್ ಕಳ್ಸೋದು ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಅಲ್ಲಿ ಹೋದ ಸಂದರ್ಭದಲ್ಲಿ ಏನೋ ಎಡವಟ್ಟಾಯ್ತು, ಏನೋ ಹುಷಾರಿಲ್ಲ ಅಂತ ಯಾರು ಜವಾಬ್ದಾರರಾಗ್ತಾರೆ, ಹೇಗೆ? ಸರ್ ನೋಡಿ, ಹೆಂಗಾಗತ್ತೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಗೆ ಎಲ್ಲ ಟೋಟಲ್ ಪ್ರಾಸೆಸ್ ಇರುತ್ತೆ. ಆ ಪ್ರಾಸೆಸ್ ಅಲ್ಲಿ ಸ್ಟೂಡೆಂಟ್ ಜೊತೆ ನಾವು ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ 10 ಡೇಸ್ ನಾನು ಅಲ್ಲಿ ಇರ್ತೀನಿ, ಜೊತೆಲಿ ಹೋಗಿ ಅಲ್ಲಿದ್ದು, ಸರ್ ನೀವು ಕರ್ನಾಟಕದಲ್ಲಿ ಅಂತ ಏಜೆನ್ಸಿ ಹುಡುಕಕ್ಕಾಗಲ್ಲ, ಇದು ತುಂಬಾ ಡಿಫಿಕಲ್ಟ್ ಇದೆ. ಯಾಕಂದ್ರೆ ಇವತ್ತು ನಾರ್ತ್ ಇಂಡಿಯಾದಿಂದ ಬಂದು ಸುಮಾರು ಕನ್ಸಲ್ಟೆಂಟ್ಸ್ ಬಂದು ಇಲ್ಲಿ ಕುತ್ಕೊಂಡು ಏನೇನೋ ಒಂದು ಮಿಸ್ಗೈಡ್ ಮಾಡ್ತಿದ್ದಾರೆ, ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಬರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಈಗ ಹಿಂದಿ ಮಾತಾಡಕ್ ಬರಲ್ಲ, ಅಂತದ್ರಲ್ಲಿ ಬಂದು ಡಾಕ್ಟರ್ ನಿಮ್ ಸಂಸ್ಥೆ ಇಷ್ಟು ವರ್ಷಗಳಿಂದ ಆ ಪ್ರಾಸೆಸ್ ಬಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ವಿದ್ಯಾರ್ಥಿಗಳ ಜೊತೆ ನಾವು ಹೋಗ್ತೀವಿ, ಪ್ರಾಸೆಸ್ ನಾವು ಮಾಡ್ತೀವಿ, ಅಡ್ಮಿಷನ್ ನಾವು ಮಾಡ್ತೀವಿ, ರಿಜಿಸ್ಟ್ರೇಷನ್ ನಾವು ಮಾಡ್ತೀವಿ, ಕ್ಲಿನಿಕಲ್ ರೊಟೇಷನ್, ಅದೇ ಅವ್ರಿಗೆ ಅಲ್ಲಲ್ಲಿ ಬೇಕಾಗಿರುವಂತ ಏನೇನು ಎಕ್ವಿಪ್ಮೆಂಟ್ಸ್ ತಗೋಬೇಕು, ಏನು ಬೇಕು, ಪ್ರತಿಯೊಂದಕ್ಕೊಂದು ಹೆಲ್ಪ್ ಮಾಡ್ತೀವಿ. ಮತ್ತೆ ನೀವು ಹೇಳಿದಾಗ ಹುಷಾರ್ ತಪ್ಪಿದಾಗ ಏನಾಗುತ್ತೆ, ಅಲ್ಲಿ ಟೀಮ್ ಇರುತ್ತೆ ಮೇಂಟೈನ್ ಮಾಡೋಕ್ಕೆ. ಇಟ್ ಇಸ್ ನಾಟ್ ಲೈಕ್ 6 ವರ್ಷನೂ ನನಗೆ ನೋಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಪ್ರತಿಯೊಂದು ಮೆಡಿಕಲ್ ಕಾಲೇಜ್ 2 ಕೋಆರ್ಡಿನೇಟರ್ಸ್ ಇರ್ತಾರೆ. ಏನೇ ಒಂದು ಎಮರ್ಜೆನ್ಸಿ ಬಂದರೂ ಕೂಡ ಅವ್ರು ಒಬ್ಬೊಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಂತಾರೆ. ಪ್ರೊಸೀಜರ್ ಅನ್ನ ಮಾಡ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ಮಕ್ಕಳು ಇಂಡಿಯಾಗೆ ವಾಪಸ್ ಬಂದು ಎಕ್ಸಿಟ್ ಎಕ್ಸಾಮ್ ಬರೆಯೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ನಮ್ದಾಗಿರುತ್ತೆ. ಓಕೆ, ಕಂಪ್ಲೀಟ್ ಎಲ್ಲ ಜವಾಬ್ದಾರಿ ನೀವೇ ತಗೊಳ್ತೀವಿ. 100%. ಓಕೆ ಸರ್, ನಿಮ್ಮ ಹತ್ರ ಯಾವ ರೀತಿಯವ್ರು ಬರ್ತಾರೆ ಅಂದ್ರೆ ತುಂಬಾ ಜನರಿಗೆ ಅನ್ಸ್ತಿರುತ್ತೆ ಏನೋ ಬಹಳ ದುಡ್ಡಿದ್ದವ್ರು ಬರ್ತಿರ್ಬೋದೇನೋ, ಬಹಳ ಶ್ರೀಮಂತರು ಬರ್ತಿರ್ಬೋದೇನೋ ಅಂತ ಹೇಳಿ. ನೀವು ನೋಡ್ದಂಗೆ ಯಾವ್ಯಾವ ರೀತಿಯವ್ರು ಇರ್ತಾರೆ? ಸರ್, ನಮ್ಮ ಹತ್ರ 90% ಬರೋದು ಬಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರ್ತಾರೆ, ಇಲ್ಲಾಂದ್ರೆ ರೈತರ ಫ್ಯಾಮಿಲಿ, ಅಗ್ರಿಕಲ್ಚರಿಸ್ಟ್, ಆ ರೇಂಜ್ಗೆ ಸ್ಟೂಡೆಂಟ್ ಬರ್ತಾರೆ. ಇವತ್ತು ಅಗ್ರಿಕಲ್ಚರಿಸ್ಟ್ ಇದ್ರು ಕೂಡ, ಇಲ್ಲಿ ಒಂದು ಶ್ರೀಮಂತರಿದ್ರು ಕೂಡ ಕಾಲೇಜಸ್ ಅದೇ ತರ ಸಜೆಸ್ಟ್ ಮಾಡಿದೀವಿ, ಅದೇ ತರ ಪ್ರೊಸೀಜರ್ ಅನ್ನ ಕೊಟ್ಟಿದೀವಿ, ಅದೇ ತರ ಬಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಕೊಟ್ಟಿದೀವಿ. ಮುಗಿಸ್ಕೊಂಡು ಇವತ್ತು ಬಂದಿದ್ದಾರೆ ವಿದ್ಯಾರ್ಥಿಗಳು. ಸರ್, ನಮ್ಮ ಹತ್ರ ರಿಕ್ಷಾ ಓಡಿಸೋ ಮಕ್ಕಳು ಕೂಡ ಇವತ್ತು ಅವ್ರ ತಂದೆ ತಾಯಿ ರಿಕ್ಷಾ ಓಡಿಸ್ತಾರೆ,
ಅಂತ ವಿದ್ಯಾರ್ಥಿಗಳು ಕೂಡ ಕಳಿಸಿದ್ದಾರೆ ನನ್ನ ಹತ್ರ. ಇವತ್ತು ಡಾಕ್ಟರ್ ಆಗಿ ನಮ್ಮ ಹತ್ರ ಇವತ್ತು ವಾಪಸ್ ಬಂದಿದ್ದಾರೆ. ವೆರಿ ಸೂನ್ ಬಂದು ನಾವು ಈ ವರ್ಷ ಗ್ರಾಜುಯೇಟ್ ಆಗಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಒಂದ್ ಕಡೆ ಗ್ಯಾದರ್ ಮಾಡ್ಬೇಕನ್ಬಿಟ್ಟು ಒಂದು ನಿರ್ಧಾರ ತಗೊಂಡಿದ್ದೀವಿ. ವೆರಿ ಸೂನ್ ಅದು ಕೂಡ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಸರ್. ಓಕೆ ಈಗ ಸರ್, ಈಗ ನೀಟ್ ಎಕ್ಸಾಮ್ ರಿಸಲ್ಟ್ ಬಂತು. ಒಂದಷ್ಟು ಜನ ಈಗ ನೀವು ಹೇಳ್ದಂಗೆ ಆ ಕ್ಯಾಟಗರಿ 177 ಜನರಲ್ ಅಂತ ಬಂದಾಗ 231 ನಿಂತ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಈಗ ಗೊಂದಲ ಇರುತ್ತೆ, ನಾನು ಏನ್ ಮಾಡ್ಬೇಕು ಅನ್ನೋ ರೀತಿಲಿ. ನೀವು 16 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿ ಇದ್ದೀರಿ, ಅಂಥವ್ರಿಗೆ ನಿಮ್ಮ ಸಲಹೆ ಏನ್ ಹೇಳ್ತೀರಿ ಸರ್? ಈಗ ಸ್ಟೂಡೆಂಟ್ 12th ರಿಸಲ್ಟ್ ಬಂದಿದೆ, ನೀಟ್ ರಿಸಲ್ಟ್ ಕೂಡ ಬಂದಾಯ್ತು. ಈಗ 450ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ವೇಟ್ ಮಾಡೋದು ವೇಸ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡದೆ ಬಂದು ವಿದ್ಯಾರ್ಥಿಗಳು ಆಸ್ ಸೂನ್ ಆಸ್ ಪಾಸಿಬಲ್ ಅವ್ರದ್ದು ಡಾಕ್ಯುಮೆಂಟ್ ತಗೊಂಡು 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡ್, ಒಂದು ಫೋಟೋ ತಗೊಂಡು, ಬ್ರಾಂಚಸ್ ಇದೆ, ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಇದೆ, ದಾವಣಗೆರೆ ಬ್ರಾಂಚ್ ಇದೆ, ಗುಲ್ಬರ್ಗಾ ಬ್ರಾಂಚ್ ಇದೆ, ಬಿಜಾಪುರ ಬ್ರಾಂಚ್ ಇದೆ, ಹುಬ್ಬಳ್ಳಿ ಬ್ರಾಂಚ್ ಇದೆ. ಈ ಬ್ರಾಂಚಸ್ ನಿಯರ್ ಬೈಗೆ ಕಾಲ್ ಮಾಡಿಕೊಂಡು ಬಂದ್ರು ಒಂದು ಕೌನ್ಸಿಲಿಂಗ್ ಕೊಡ್ತೀವಿ ನಾವು. ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜರ್ಸ್ ಇದೀವಿ ಸರ್, 16 ವರ್ಷದಿಂದ ಫೀಲ್ಡ್ ಅಲ್ಲಿ ಇದೀವಿ. ವೆಲ್ ಟ್ರೈನ್ಡ್ ಮ್ಯಾನೇಜರ್ಸ್ ಸಿಗ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಲೇಜ್ ಯಾವ ತರ ಇರುತ್ತೆ, ಯಾವ ತರ ಚೂಸ್ ಮಾಡ್ಕೋಬೇಕು, ಬಜೆಟ್ ಎಷ್ಟಾಗುತ್ತೆ, ಎಷ್ಟು ಬಜೆಟ್ ಅಲ್ಲಿ ಮೆಡಿಕಲ್ ಯಾವ ಕಾಲೇಜಲ್ಲಿ ಮಾಡ್ಬೋದು, ಊಟದ ವ್ಯವಸ್ಥೆ ಯಾವ ತರ ಇರುತ್ತೆ, ಮತ್ತೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಯಾವ ತರ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಅಲ್ಲೇ ಕೂತ್ಕೊಂಡು ನಮಗೆ ಮೆಡಿಕಲ್ ಆಗ್ತಿಲ್ಲ, ನಮಗೆ ಸೀಟ್ ಸಿಗ್ತಿಲ್ಲ, ಅದು ಇದು ಅಂತ ಕನ್ಫ್ಯೂಷನ್ ಇರೋಕ್ಕಿಂತ ವಿಸಿಟ್ ಮಾಡಿ ಒಂದು ಕೌನ್ಸಿಲಿಂಗ್ ಅನ್ನ ತಗೊಂಡು ಒಂದು ಕಂಟ್ರಿಯನ್ನ ಡಿಸೈಡ್ ಮಾಡಿ ದಿ ಬೆಸ್ಟ್ ಮೆಡಿಕಲ್ ಕಾಲೇಜ್ ಯಾವ್ದಿದೆ, ನಮ್ಮ ಬಜೆಟ್ ಎಷ್ಟಿದೆ, ಪ್ರಾಸೆಸ್ ಯಾವ ತರ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಸೊ ವಿಸಿಟ್ ಮಾಡಿದ್ರೆ ಪೂರ್ತಿ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ನಮ್ದು ಕಮಿಂಗ್ ಸಂಡೇ ನೆಕ್ಸ್ಟ್, ಈಗ ಅಪ್ರಾಕ್ಸಿಮೇಟ್ ಒಂದು 26, 27ಗೆ ಬಂದು, ಈ ಸಂಡೇ ಅಲ್ಲ ನೆಕ್ಸ್ಟ್ ಸಂಡೇ ಬಂದು ಮೆಗಾ MBBS ಸೆಮಿನಾರ್ ಕೂಡ ಒಂದು ಆಪ್ಷನ್ ಅನ್ನ ಇಟ್ಟಿದ್ದೀವಿ ಇವತ್ತು. ಯಾಕಂದ್ರೆ ನೀಟ್ ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ, ಕ್ರೌಡ್ಗೆ ಆಫೀಸಲ್ಲಿ ಗ್ಯಾದರ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಬಂದು 100ಕ್ಕಿಂತ ಹೆಚ್ಚು ಎನ್ಕ್ವೈರೀಸ್ ಬಂದಿದೆ ಅದು ಸೆಮಿನಾರ್ಗೆ ಬರೋದಕ್ಕೆ. ಸೊ ನೀವು ಕೂಡ ಮೆಡಿಕಲ್ ಮಾಡಬೇಕು, ಒಂದು ಕಡಿಮೆ ವೆಚ್ಚದಲ್ಲಿ ಮಾಡಬೇಕು, ಕಡಿಮೆ ಮಾರ್ಕ್ಸ್ ಇದೆ, ಕಡಿಮೆ ದುಡ್ಡಿದೆ, ಬಟ್ ಮೆಡಿಕಲ್ ಮಾಡುವಂತ ಆಸೆ ಇತ್ತು ಅಂತ ಹೇಳಿದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ನಂಬರ್ ಬರ್ತಾ ಇದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿಕೊಂಡು ಇನ್ಫಾರ್ಮೇಶನ್ ತಗೊಂಡು ಆಸ್ ಸೂನ್ ಆಸ್ ಪಾಸಿಬಲ್ ಬಂದ್ರೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಥ್ರೂ ಡಾಕ್ಟರ್ ಡ್ರೀಮ್ಸ್. ಥ್ಯಾಂಕ್ ಯು ಸರ್. ಮುಂದಿನ ಎಪಿಸೋಡ್ ನಲ್ಲಿ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ಡಾಕ್ಟರ್ ಡ್ರೀಮ್ಸ್ ನ ಮುಬಾರಕ್ ಅವರು ನಮ್ಮ ಜೊತೆಗಿದ್ರು. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ ಕಾಲ್ ಮಾಡಬಹುದು, ನೇರವಾಗಿ ಇಲ್ಲಿಗೂ ಕೂಡ ಭೇಟಿ ಕೊಟ್ಟು ನೀವು ವಿಚಾರಿಸಬಹುದು. ನಾನು ಹೇಳೋದು ಅದನ್ನೇ, ಅಂದ್ರೆ ಕನಸು ಕಂಡಿರ್ತೀರಿ, ಆ ಕನಸನ್ನ ಅಲ್ಲಿಗೆ ಮೊಟಕುಗೊಳಿಸಕ್ ಹೋಗ್ಬೇಡಿ. ಮಾರ್ಕ್ಸ್ ಬಂದಿಲ್ಲ, ಭಾರತದಲ್ಲಿ ಮಾಡಕ್ ಆಗ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಭಾರತದಲ್ಲಿ ವಿದೇಶದಲ್ಲಿ ಯಾವುದೇ ವ್ಯತ್ಯಾಸವೂ ಕೂಡ ಇಲ್ಲ. ಈಗ ನೀವು ಆರಾಮಾಗಿ ವಿದೇಶದಲ್ಲಿ ನೀವು MBBS ಅನ್ನ ಮುಗಿಸ್ಕೊಂಡು ಬರ್ಬೋದು, ಡಾಕ್ಟರ್ ಆಗಿ ಕೆಲಸವನ್ನ ಮಾಡಬಹುದು, ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬಹುದು. ಮುಂದಿನ ಎಪಿಸೋಡ್ ನಲ್ಲಿ ಇನ್ನೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ. ಧನ್ಯವಾದ.